ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ಇದು ತ್ರಿವರ್ಣ ತ್ರಿಕೋನ ಚರ್ಚೆ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಒಳ ಮೀಸಲಾತಿ ನ್ಯಾಯ ಎಲ್ಲಿದೆ. ಕಳೆದ ಕೆಲವು ದಿನಗಳಿಂದ ಕೆಲವು ತಿಂಗಳುಗಳಿಂದ ನಡೀತಾ ಇರುವಂತಹ ವಿದ್ಯಮಾನಗಳನ್ನು ನಾವೆಲ್ಲರೂ ಗಮನಿಸ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯ ಒಳಜಾತಿಗಳಿಗೆ ಸಂಬಂಧಿಸಿ ಒಂದು ಸಮಾನವಾದಂತಹ ನ್ಯಾಯ ಒದಗಿಸಿಕೊಡಬೇಕು ಅನ್ನುವಂತಹ ದೃಷ್ಟಿನಲ್ಲಿ ಕರ್ನಾಟಕ ಸರ್ಕಾರ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡಿತು. ಅದು ರಾಜ್ಯದಾದ್ಯಂತ ಸಮೀಕ್ಷೆಯನ್ನ ಮಾಡಿತು. ಅದರ ಬಳಿಕ ಅದರ ವರದಿ ಸರ್ಕಾರದ ಮುಂದೆ ಮಂಡನೆ ಆಯಿತು. ಸರ್ಕಾರ ಅದಕ್ಕೆ ಸಂಬಂಧಿಸಿ ಒಂದು ಆಯೋಗದ ವರದಿ ಬಂತು. ಅದರಲ್ಲಿ ಏನೆಲ್ಲ ಇದೆ ಅಂಶಗಳು ಅದನ್ನು ನಾವು ಚರ್ಚೆ ಮಾಡ್ತೀವಿ. ಆ ಬಳಿಕ ಸರ್ಕಾರ ಅದಕ್ಕೆ ಸಂಬಂಧಿಸಿ ಸ್ವಲ್ಪ ನಿನ್ನೆ ಸಂಪುಟ ಸಭೆಯಲ್ಲಿ ಸಣ್ಣ ತಿದ್ದುಪಡಿಯನ್ನ ಮಾಡಿ ಅದನ್ನ ಮತ್ತೆ ಸಮಾಜದ ಮುಂದೆ ಪ್ರೆಸೆಂಟ್ ಮಾಡಿದೆ. ಅಧಿಕೃತವಾಗಿ ಸರ್ಕಾರದ ಘೋಷಣೆ ಬರಲಿಲ್ಲ ಅಂತ ಹೇಳಿದ್ರು ಕೂಡ ಸಚಿವ ಸಂಪುಟದಲ್ಲಾದಂತಹ ಎಲ್ಲ ವಿವರಗಳು ಕೂಡ ಮಾಧ್ಯಮಗಳಿಗೆ ದಕ್ಕಿವೆ. ಈ ಹಿನ್ನೆಲೆಯಲ್ಲಿ ನಮ್ಮ ಇವತ್ತಿನ ಚರ್ಚೆಯನ್ನು ಇಟ್ಕೊಂಡಿದ್ದೀವಿ. ನಮ್ಮ ಜೊತೆಗೆ ಮೂವರು ಗಣ್ಯರಿದ್ದಾರೆ. ಮಾವಳ್ಳಿ ಶಂಕರ್ ಅವರು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರು ಮತ್ತು ಕಳೆದ 40 ವರ್ಷಗಳಿಂದ ಸತತವಾಗಿ ದಲಿತ ಚಳವಳಿಯಲ್ಲಿ ಸಕ್ರಿಯ ಪಾತ್ರವನ್ನು ವಹಿಸಿ ಮುಂದಾಳತನವನ್ನು ವಹಿಸಿದವರು. ಅದೇ ರೀತಿ ಲೋಲಾಕ್ಷ ಅವರು ಮಂಗಳೂರಿನಿಂದ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತರು ಹೌದು ಮತ್ತು ದಲಿತ ವಿಷಯಗಳಿಗೆ ಸಂಬಂಧಿಸಿ ಸಾಕಷ್ಟು ಅಧ್ಯಯನವನ್ನು ಮಾಡಿದಂತವರು. ರಾಜ್ಯದ ಅತ್ಯಂತ ಕಿರಿಯ ಡಾಕ್ಟರ್ ಅಂಬೇಡ್ಕರ್ ಪ್ರಶಸ್ತಿ ವಿಜೇತರು. ರಾಜ್ಯ ಸರ್ಕಾರ ಕೊಡ್ತಾ ಇರುವಂತದ್ದು ಅವರ ಚಳವಳಿಗಳ ಹೋರಾಟ ಮತ್ತು ಚಳವಳಿ ಮತ್ತು ಅವರ ಅಕಾಡೆಮಿಕ್ ಪ್ರೆಸೆಂಟೇಷನ್ಸ್ ಏನಿದೆ ಅದಕ್ಕೆ ಸಂಬಂಧಿಸಿ ಅವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿ ಅದು. ಅವರು ಕಾನ್ಫೆಡರೇಷನ್ ಆಫ್ SC/ST ಅಸೋಸಿಯೇಷನ್ಸ್ ಕರ್ನಾಟಕ ಇದರ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅದೇ ರೀತಿ VL ನರಸಿಂಹಮೂರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿದವರು. ಅದೇ ರೀತಿ ಬಹಳ ಒಂದು ದಲಿತ ಮೂವ್ಮೆಂಟ್ಗೆ ಸಂಬಂಧಿಸಿದ ಚಿಂತಕರು ಅಂತ ಅವರನ್ನು ನಾವು ಹೇಳ್ಬೋದು. ಅದೇ ರೀತಿ ಆಕ್ಟಿವಿಸ್ಟ್ ಕೂಡ. ಈ 3 ಮಂದಿಗೂ ಕೂಡ ನಾನು ತ್ರಿವರ್ಣ ನ್ಯೂಸ್ಗೆ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ಕಾರ. ಜೈ ಭೀಮ್ ಸರ್. ಜೈ ಭೀಮ್. ಎಸ್ ನರಸಿಂಹಮೂರ್ತಿ ಅವರೇ, ನಿಮ್ಮಿಂದ ನಾನು ಆರಂಭಿಸ್ತೇನೆ. ಒಂದು ಹಂತಕ್ಕೆ ಬಂದಿದೆ. ಕಳೆದ 3 ದಶಕಗಳಿಂದ ಬಹುಶಃ ಈ ಒಳ ಮೀಸಲಾತಿಗೆ ಸಂಬಂಧಿಸಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದು ಆಗ್ರಹ, ಹೋರಾಟ, ಭಿನ್ನಮತ, ವೈಷಮ್ಯ ಈ ತರದ ಎಲ್ಲ ಇದನ್ನು ಕೂಡ ನಾವು ನೋಡಿದ್ದೀವಿ ನಾವು ನಮ್ಮ ಸಮಾಜದಲ್ಲಿ. ಕರ್ನಾಟಕದಲ್ಲಿಯೂ ಕೂಡ ಸದಾಶಿವ ಆಯೋಗದ ವರದಿ ಬಂತು. ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆಗಳಾದವು. ಅದರ ಪ್ರೋಸ್ ಅಂಡ್ ಕಾನ್ಸ್ ಬಗ್ಗೆ ಚರ್ಚೆಗಳಾದವು. ಕೆಲವು ವಿರೋಧ ಮಾಡಿದ್ರು, ಕೆಲವರು ಸ್ವಾಗತ ಮಾಡಿದ್ರು. ಮತ್ತೆ ಇದು ಸಾಮಾಜಿಕ ಒಂದು ಸಮೀಕ್ಷೆಯನ್ನು ಮಾಡಬೇಕಾಗಿದೆ ಎಲ್ಲ ಒಳ ಜಾತಿಗಳದ್ದು. ಏನು ಪರಿಶಿಷ್ಟ ಜಾತಿಯಲ್ಲಿರುವಂತಹ 101 ಜಾತಿಗಳ ಏನು ಸಾಮಾಜಿಕ ಸ್ಥಾನಮಾನ ಇರಬಹುದು ಅಥವಾ ಶೈಕ್ಷಣಿಕ ಅರ್ಹತೆ ಇರಬಹುದು ಅಥವಾ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಅವರಿಗೆ ಸಿಕ್ಕಿರುವಂತಹ ಪ್ರಾತಿನಿಧ್ಯ, ಇವೆಲ್ಲದರ ಬಗ್ಗೆಯೂ ಕೂಡ ಒಂದು ಕಾಲಕ್ಕೆ ಸಮೀಕ್ಷೆ ಅಧ್ಯಯನ ಎಲ್ಲ ನಡೀತಾ ಬರ್ತಾ ಇತ್ತು. ಕೆಲವು ಸರ್ಕಾರಗಳು ಅಧಿಕೃತವಾಗಿ ಮಾಡಿರ್ಬೋದು. ಆಂಧ್ರ ಪ್ರದೇಶ ಸರ್ಕಾರ ಇರ್ಬೋದು, ಕರ್ನಾಟಕ ಸರ್ಕಾರ ಇರ್ಬೋದು. ಈ ರೀತಿ ಆಗಿ ಈಗ ಒಂದು ಹಂತಕ್ಕೆ ನಾವು ಕರ್ನಾಟಕದಲ್ಲಿ ಬಂದು ನಿಂತಿದ್ದೇವೆ. ಈಗ ಏನಾಗಿದೆ, ಯಾಕೆ ಇನ್ನೂ ಕೂಡ ಒಂದು ಸ್ವಲ್ಪ ಅಸಮಾಧಾನ ಉಳ್ಕೊಂಡಿದೆ? ಸರ್ಕಾರ ಈಗಾಗಲೇ ಸಚಿವ ಸಂಪುಟದಲ್ಲಿ ನಿನ್ನೆ ಚರ್ಚೆ ಆಯಿತು. ಅದಕ್ಕೆ ಸಂಬಂಧಿಸಿ ಒಂದು ಸಣ್ಣ ತಿದ್ದುಪಡಿಯನ್ನು ಕೂಡ ಮಾಡಿ ನಾಗಮೋಹನ್ ದಾಸ್ ಅವರ ಸಮಿತಿಯ ವರದಿಯನ್ನ ಸರ್ಕಾರ ಒಪ್ಕೊಂಡಿದೆ. ಏನಿದೆ ಈಗ ಸ್ಟೇಟಸ್ ಏನಿದೆ? ಸರ್, ಈಗ 30 ವರ್ಷದಿಂದ ಒಳ ಮೀಸಲಾತಿ ಜಾರಿ ಆಗ್ಬೇಕು ಅಂತ ಹೋರಾಟ ನಡೀತಾ ಇತ್ತು. ಅದಕ್ಕೆ ಒಂದು ಆಲ್ಮೋಸ್ಟ್ ಫುಲ್ ಸ್ಟಾಪ್ ಅನ್ನೋ ತರದ ಒಂದು ವಿದ್ಯಮಾನ ನಿನ್ನೆ ನಡೆದಿದೆ. ಕರ್ನಾಟಕ ಸರ್ಕಾರದ ತನ್ನ ಸಚಿವ ಸಂಪುಟದಲ್ಲಿ ಏನು ದಲಿತ ಸಮುದಾಯದ ಒಳಗಡೆ ಇರುವಂತ ಎಲ್ಲ ಜಾತಿಗಳಿಗೂ ಒಳ ಮೀಸಲಾತಿಯನ್ನ ವಿಂಗಡಣೆ ಮಾಡಿ ನಿನ್ನೆ ಕೊಟ್ಟಿದ್ದಾರೆ, ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಆದರೆ ಈ ಏನು ವಿಂಗಡಣೆ ಮಾಡಿದ್ದಾರೆ ಅದರಲ್ಲಿ ಬಹುತೇಕ ಎಲ್ಲ ಸಮುದಾಯಗಳಿಗೂ ಕೂಡ ಒಂದು ಮಟ್ಟದ ಸಮಾಧಾನ ಸಿಕ್ಕಿದೆ ಅಂತ ಅನ್ಸುತ್ತೆ, ನೋಡ್ತಾ ಇದ್ರು ನಾವೆಲ್ಲಾನು. ಆದ್ರೆ ಒಂದೇ ಒಂದು ಅಸಮಾಧಾನ ಬಹಳ ದೊಡ್ಡದಾಗಿ ಕೇಳಿ ಬರ್ತಾ ಇರೋದು ಏನು ಅಂತ ಹೇಳಿದ್ರೆ, ಈ ಏನು ನಾಗಮೋಹನ್ ದಾಸ್ ಆಯೋಗದ ಶಿಫಾರಸ್ಸಿನಲ್ಲಿ ಏನು ಅಲೆಮಾರಿಗಳನ್ನ 49 ಜಾತಿಗಳನ್ನ ಸೇರಿಸಿ 1% ಮೀಸಲಾತಿಯನ್ನ ಅವರು ಶಿಫಾರಸ್ ಮಾಡಿದ್ರು. ಅದನ್ನ 4% ಮೀಸಲಾತಿ ಕೊಡಬೇಕು ಅಂತ ಹೇಳಿ ಏನು ಕೊರಚ, ಕೊರಮ, ಲಂಬಾಣಿ ಮತ್ತು ಬೋವಿ ಸಮುದಾಯದ ಒಂದು ಮೀಸಲಾತಿ ಇತ್ತು. ಅದರಲ್ಲಿ ಮರ್ಜ್ ಮಾಡಿ 5% ಮಾಡಿ ದಲಿತರ ಎಡಗೈ ಜಾತಿಗಳಿಗೆ 6%, ಬಲಗೈ ಜಾತಿಗಳಿಗೆ 6% ಮತ್ತೆ ಸ್ಪೃಶ್ಯ ಮತ್ತು ಅಲೆಮಾರಿ ಜಾತಿಗಳಿಗೆ 5% ಅಂತ ಮಾಡಿರೋದ್ರ ಬಗ್ಗೆ ಒಂದು ದೊಡ್ಡ ಅಸಮಾಧಾನ ಬರ್ತಾ ಇದೆ. ಸೊ ನಾವು
ಇಡೀ ಒಳ ಮೀಸಲಾತಿ ಹೋರಾಟದ ಹಿನ್ನೆಲೆಯಲ್ಲಿ ನಾವು ಇದನ್ನು ನೋಡಿದಾಗ ಇದು ಬಹಳ ಏನೋ ಸಾಮಾಜಿಕ ನ್ಯಾಯದ ಒಂದು ಪ್ರಶ್ನೆ ಬಂದಾಗ ಇದು ಬಹಳ ಅನ್ಯಾಯಕಾರಿಯಾದಂಥ ಒಂದು ಮೂವ್ಮೆಂಟ್ ಅಂತ ಹೇಳಿ ನಾವು ಅನ್ಕೋಬಹುದು. ಯಾಕಂದ್ರೆ ಅಲೆಮಾರಿಗಳಿಗೆ 1% ಕೊಡಬೇಕಾಗಿತ್ತು. ನಾಗಮೋಹನ್ ದಾಸ್ ಆಯೋಗದ ಶಿಫಾರಸಲ್ಲೂ ಕೂಡ ದಲಿತ ಸಮುದಾಯದ ಒಳಗಡೆ ಅತ್ಯಂತ ಹಿಂದುಳಿದಂಥ ಒಂದು ಜಾತಿಗಳ ಗುಂಪು ಯಾವುದು ಅಂತ ಹೇಳಿದ್ರೆ ಅಲೆಮಾರಿಗಳು ಅಂತೇಳಿ ಅವರು ಗುರುತಿಸಿದ್ದಾರೆ. ಮತ್ತು ನಮ್ಮ ಆಯೋಗದ ಒಂದು ಶಿಫಾರಸು ಅಥವಾ ಅಂಕಿಅಂಶಗಳನ್ನು ಬಿಟ್ಟು ಬೇರೆ ನೋಡಿದಾಗಲೂ ಕೂಡ ಅಲೆಮಾರಿ ಸಮುದಾಯಗಳು ಇವತ್ತಿಗೂ ಕೂಡ ದಲಿತರೊಳಗಡೆ ಬೇರೆ ಎಲ್ಲ ಜಾತಿಗಳಿಗಿಂತಲೂ ಕೂಡ ವಿದ್ಯೆ, ಉದ್ಯೋಗ ಮತ್ತು ರಾಜಕೀಯ ಪ್ರಾತಿನಿಧ್ಯ ಪ್ರಶ್ನೆಯಲ್ಲಿ ತುಂಬಾ ಹಿಂದೆ ಇದ್ದಾರೆ. ಅವರನ್ನ ತಗೊಂಡೋಗಿ ಏನು ದಲಿತರ ಒಳಗಡೆ ಸ್ವಲ್ಪ ಹೆಚ್ಚು ಅವಕಾಶಗಳನ್ನ ಪಡೆದಿರುವಂತ ಗುಂಪಿನಲ್ಲಿ ಹಾಕಿರೋದು ದೊಡ್ಡ ಮಟ್ಟದ ಅಸಮಾಧಾನಕ್ಕೆ ಕಾರಣ ಆಗಿದೆ ಸರ್. ಅದು ಬದಲಾಗಬೇಕು ಅಂತ ಹೇಳಿ ಎಲ್ಲರೂ ಕೂಡ ಈಗ ಒತ್ತಾಯ ಮಾಡ್ತಾ ಇದ್ದಾರೆ. ಎಸ್ ಶಂಕರ್ ಅವರೇ, ನೀವು ಸುಮಾರು 5 ದಶಕಗಳಿಂದ 4.5 ದಶಕಗಳಿಂದ ಚಳವಳಿನಲ್ಲಿ ತೊಡಗಿಸಿಕೊಂಡಿರೋರು, ದಲಿತ ಚಳವಳಿ ಹಾದು ಬಂದಿರುವಂತಹ ಬಹಳ ಮಹತ್ವದ ಘಟ್ಟಗಳನ್ನೆಲ್ಲ ನೀವು ಅದಕ್ಕೆ ಸಾಕ್ಷಿಯಾಗಿದ್ದೀರಿ. ನೀವು ಬೇರೆ ಬೇರೆ ರೀತಿಯಲ್ಲಿ ಈಗ ನಾವು ಎದುರಿಸ್ತಾ ಇರುವಂತಹ ಒಂದು ಪರಿಸ್ಥಿತಿ ಇದೆಯಲ್ಲ, ಅದೆಲ್ಲಕ್ಕಿಂತ ಭಿನ್ನ ಅಂತೇಳಿ ಅನಿಸ್ತಾ ಇದೆ. ಈಗ ಒಂದು ಕಡೆ ನಮಗೆ ನಾಗಮೋಹನ್ ದಾಸ್ ಅವರ ವರದಿ ಇದೆ. ಅವ್ರೇನ್ ಮಾಡಿದ್ರು, ಅದರಲ್ಲಿ ABCDE ಅಂತ 5 ಪ್ರವರ್ಗಗಳನ್ನ ಮಾಡಿದ್ರು. 5 ಪ್ರವರ್ಗಗಳನ್ನ ಮಾಡಿ ಎ ಪ್ರವರ್ಗಕ್ಕೆ 59 ಜಾತಿಗಳಿಗೆ 1% ಅನ್ನು ಕೊಟ್ಟರು. ಈಗ ನಾವು ಮೂರ್ತಿಯವರು ಹೇಳಿದ ಹಾಗೆ ಪ್ರವರ್ಗ ಬಿ ನಲ್ಲಿ 18 ಜಾತಿಗಳನ್ನ ಒಂದು ವರ್ಗಕ್ಕೆ ತೆಗೆದುಕೊಂಡು ಅದಕ್ಕೆ 6% ರಿಸರ್ವೇಶನ್ ಅನ್ನು ಕೊಟ್ಟರು. ಆಮೇಲೆ ಪ್ರವರ್ಗ ಸಿ ಮಾಡಿ ಅದರಲ್ಲಿ 17 ಜಾತಿಗಳಿಗೆ 5% ಅಂತ ಹೇಳಿ ನಿಗದಿ ಮಾಡಿದ್ರು. ಪ್ರವರ್ಗ ಡಿ ನಲ್ಲಿ 4 ಜಾತಿಗಳನ್ನ ತಗೊಂಡು 4% ಅಂತ ಮಾಡಿದ್ರು. ಮತ್ತೆ ಪ್ರವರ್ಗ ಇ ನಲ್ಲಿ 3 ಜಾತಿಗಳಿಗೆ ಸೇರ್ಕೊಂಡು 1% ಅಂತ ಮಾಡಿದ್ರು. ಈ ವರದಿ ಬಗ್ಗೆನೂ ಆರಂಭದಲ್ಲಿ ಅಪಸ್ವರ ಬಂತು. ಆ ಅಪಸ್ವರದ ಹಿನ್ನೆಲೆಯಲ್ಲಿ ಸರ್ಕಾರ ಸ್ವಲ್ಪ ಯೋಚನೆ ಮಾಡಿ ಈಗ ಕ್ಯಾಬಿನೆಟ್ ನಲ್ಲಿ ಅದಕ್ಕೆ ಸಂಬಂಧಿಸಿ ಒಂದು ಸಣ್ಣ ಚರ್ಚೆ ನಡೆದು ಅಲ್ಲಿ ಒಂದು ತೀರ್ಮಾನವನ್ನು ತಗೊಂಡು ಮತ್ತೆ 3 ವರ್ಗಗಳನ್ನು ಮಾತ್ರ ಮಾಡಿ, ಒಂದು ರೈಟ್ ಇರುವಂತಹ ಒಂದು ವಿಂಗ್ ವರ್ಗ, ಆಮೇಲೆ ಲೆಫ್ಟ್ ಇರುವಂತಹದ್ದು, ಆಮೇಲೆ ಸ್ಪರ್ಶ ಜಾತಿಗಳಿಗೆ ಸಂಬಂಧಿಸಿದ್ದು. ಇದ್ರ ಬಗ್ಗೆನೂ ಕೂಡ ಅಸಮಾಧಾನ ಆಗ್ತಾ ಇದೆ ಅಂತ ಹೇಳಿದ್ರೆ ಏನ್ ಮೂಲದಲ್ಲಿ ಸಮಸ್ಯೆ ಏನಿದೆ ಇದಕ್ಕೆ ಸಂಬಂಧಿಸಿ? ಸರ್, ಮೊದಲನೇದಾಗಿ ಹಿರಿಯ ಪತ್ರಕರ್ತರಾಗಿ ಮತ್ತು ತ್ರಿವರ್ಣದ ಮುಖ್ಯಸ್ಥರಾಗಿ ಈ ಒಂದು ಸಂವಾದವನ್ನ ಏರ್ಪಡಿಸಿರೋದಕ್ಕೆ ನಾವು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ನಮ್ಮ ಹಿರಿಯರು, ಬರಹಗಾರರು, ಚಿಂತಕರು ಆದಂಥ ಲೋಲಾಕ್ಷ ಅವರು ದಲಿತ ಚಳವಳಿಯ ಜೊತೆಗೇನೆ ಬೆಳೆದವರು ಮತ್ತು ಪತ್ರಕರ್ತರಾಗಿಯೂ ಕೂಡ ಕಾರ್ಯನಿರ್ವಹಿಸಿದವರು. ಹಾಗೇನೆ ನನ್ನ ಕಿರಿಯ ಮಿತ್ರರಾದಂಥ VLN ಅವರು ಸಾಕಷ್ಟು ಇತ್ತೀಚೆಗೆ ಈ ತಳ ಸಮುದಾಯಗಳ ಬಗ್ಗೆ ಭಿನ್ನವಾಗಿ ಯೋಚನೆ ಮಾಡ್ತಾ ಇರುವಂಥ ಒಬ್ಬರು ಚಿಂತಕರು. ನಾವು ವಿಶೇಷವಾಗಿ ಚಳವಳಿಗೆ ಬಂದಾಗ ನಾವು ಭವಿಷ್ಯದಲ್ಲಿ ಈ ಥರದ ಬೆಳವಣಿಗೆ ಆಗುತ್ತೆ ಅನ್ನುವಂಥ ಊಹೆನೂ ಕೂಡ ನಮಗಿರಲಿಲ್ಲ. ನಮಗೆ ಕೃಷ್ಣಪ್ಪನವರು, ದೇವನೂರು ಮಾದೇವ ಅವರು, ಸಿದ್ಧಲಿಂಗಯ್ಯನವರು, ಜಂಬಣ್ಣ ಅಮರಚಿಂತ, ಬೋಳುಬಂಡಪ್ಪ, ದೇವಯ್ಯ ಅರವಿ, ಅನೇಕ ಹಿರಿಯರ ಅವರ ಹೆಜ್ಜೆಗಳಲ್ಲಿ ಹೆಜ್ಜೆ ಗುರುತುಗಳನ್ನಿಟ್ಟು ನಾವು ಬಂದಂಥವ್ರು. ಆಗ ಒಲಮಾದಿಗರಾಡು ಬಿಡುಗಡೆ ಆಗಿತ್ತು 74ರಲ್ಲಿ. ಇದು ಒಂದು ಸಂಚಲನವನ್ನು ಉಂಟು ಮಾಡಿದ್ದು ಕಾವ್ಯದಲ್ಲಿ, ಸಾಹಿತ್ಯ ಲೋಕದಲ್ಲಿ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಆಗ ದಲಿತ ಸಂಘರ್ಷ ಸಮಿತಿಯ ಮುಂದೆ ಇದ್ದಿದ್ದು ನಮ್ಮ ಜನರ ನೋವು, ಅವರ ಬಿಡುಗಡೆ, ಅಪಮಾನಗಳಿಂದ ಬಿಡುಗಡೆ, ಈ ಜಾತಿ ಶ್ರೇಣೀಕರಣ, ಈ ವೈದಿಕ ಕುತಂತ್ರ, ಇದು ಉಂಟು ಮಾಡ್ತಾ ಇರುವಂಥ ಒಂದು ರೀತಿಯ ಅಮಾನುಷವಾದ ವರ್ತನೆ, ಕ್ರೌರ್ಯದ ವಿರುದ್ಧನೇ ನಮ್ಮ ದೀರ್ಘಕಾಲದ ಹೋರಾಟ ನಡೀತು. ಇದು ಆರಂಭ ಆಗಿದ್ದು 90ರ ದಶಕದ ಸಂದರ್ಭದಲ್ಲಿ ಆಂಧ್ರದಲ್ಲಿ ಆರಂಭ ಆಯಿತು. ಮೂಲತಃ ಇದು ಹೌದು, ಮಾದಿಗ ದಂಡೋರ ನೇತೃತ್ವದಲ್ಲಿ ನಮಗೆ ಅನ್ಯಾಯ ಆಗಿದೆ ಎನ್ನುವಂಥ ಒಂದು ದನಿ ಕೇಳಿ ಬಂತು. ಅದು ಆರಂಭದಲ್ಲಿ ತುಂಬ ಕ್ಷೀಣವಾಗಿದ್ದಂಥ ದನಿ ಬರ್ತಾ ಅದು ಬೇರೆ ಬೇರೆಯ ಸ್ವರೂಪಗಳನ್ನು ಪಡ್ಕೊಳ್ತಾ ಬಂತು. ಅದಕ್ಕೆ ಸ್ವಲ್ಪ ರಾಜಕೀಯ ಪ್ರವೇಶನೂ ಕೂಡ ಪಡ್ಕೊಳ್ತು. ಮೂಲತಃ ಅಲ್ಲಿ ಮಾಲಾಗಳು ಹೆಚ್ಚು ಕಾಂಗ್ರೆಸ್ಸಿನ ಭಾಗವಾಗಿದ್ದರು. ಹಾಗೆ 2 ಸಮುದಾಯಗಳಿದ್ವು, ಆದರೆ ಅದರ ಫಲವನ್ನು ಸ್ವಲ್ಪ ಮಾಲಾಗಳು ಹೆಚ್ಚು ತಗೊಳ್ತಾ ಇದ್ದಾರೆ ಅನ್ನುವಂಥದ್ದು ದೊಡ್ಡ ರೀತಿಯಲ್ಲಿ ಆರಂಭ ಆಗಿದ್ದು.
ಹೇಗೆ ಕರ್ನಾಟಕದಲ್ಲಿ ಹೆಗ್ಗಡೆ ಈ ಸಮುದಾಯಗಳನ್ನ ವಿಭಜಿಸುವ ಪ್ರಯತ್ನವನ್ನ ಮಾಡಿದ್ರು, ಅದೇ ರೀತಿಯಲ್ಲಿ ಚಂದ್ರಬಾಬು ನಾಯ್ಡುನು ಕೂಡ ಇದನ್ನ ಮಾಡುವಂತ ಪ್ರಯತ್ನ ಮಾಡಿದ್ರು. ಮತ್ತು ಆ ನಾಯಕತ್ವಕ್ಕೆ ಸ್ವಲ್ಪ ವಿಶೇಷವಾದ ಆದ್ಯತೆಯನ್ನು ಕೊಡುವಂತ ಪ್ರಯತ್ನ ಕೂಡ ಆಯ್ತು. ಅದು ಏನೇ ಇರಲಿ, ಬಹುಶಃ ಅದು ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಆಂಧ್ರದಲ್ಲಿ ಇದು ನಡೀತಾ ಇರಬೇಕಾದ್ರೇನೆ ಕರ್ನಾಟಕದಲ್ಲಿ ಅದರ ಸಣ್ಣ ಸಣ್ಣ ಸುಳಿವುಗಳು ಸಿಗ್ತಾ ಇದ್ವು. ಅದು ಬಿಜೆಪಿ ಮೂಲಕ ಈ ಭಾಗಕ್ಕೆ ಬರ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸಿ, ಮೊದಲನೇದಾಗಿ 92ರಲ್ಲೇನೆ ನಾವು ಒಂದು ದೊಡ್ಡ ಸಮಾವೇಶವನ್ನ ಕೈಗೊಂಡ್ವಿ. ನಾವು ಸಮಾವೇಶವನ್ನ ತಗೊಂಡ್ವಿ. ಅದರ ಮೂಲಕ ಈ ಅಸ್ಪೃಶ್ಯ ಜಾತಿಗಳು ಒಂದಾಗಿರಬೇಕು. ನಾವು ಈ ಸ್ಪೃಶ್ಯ ಜಾತಿಗಳು ಇವತ್ತು ಏನು ನಮ್ಮ ಪಟ್ಟಿಯಲ್ಲಿ ಬಂದಿದ್ದಾವೆ, ಇದು ಪರಿಷ್ಕಾರ ಆಗಬೇಕು ಅನ್ನುವಂಥ ಒಂದು ವಿಷಯವನ್ನ ಇಟ್ಕೊಂಡು ರಾಜ್ಯಾದ್ಯಂತ ನಾವು ಚರ್ಚೆಯನ್ನು ಶುರು ಮಾಡಿದ್ವಿ. ಅಂದರೆ ಅಸ್ಪೃಶ್ಯ ಮತ್ತು ಸ್ಪೃಶ್ಯ ಅನ್ನೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ಚರ್ಚೆಯೇ ಅದು ಆರಂಭ ಆಯಿತು. ಕೊನೆಗೆ ಅದು ಮುಂದೆ ಬರ್ತಾ ಬರ್ತಾ ಒಳ ಮೀಸಲಾತಿ ಕೆಲವು ಬೇರೆ ಬೇರೆ ಮಾದಿಗ ದಂಡೋರ ನೇರವಾಗಿ MRHS ಮೂಲಕ ಬಂತು. ಮಾದಿಗ ರಿಸರ್ವೇಷನ್ ಹೋರಾಟ ಸಮಿತಿ ಅಂತಲೂ ಕೂಡ ಆರಂಭ ಆಯಿತು. ಆ ಸಂದರ್ಭದಲ್ಲಿ ನಾವು ಇದನ್ನ ನಾವೇ ಅಡ್ರೆಸ್ ಮಾಡಬೇಕು, ದಲಿತ ಚಳವಳಿ. ಯಾಕಂದರೆ ಇದು ನಮ್ಮ ಒಳಗಿನ ಆಂತರಿಕವಾದಂತಹ ನ್ಯಾಯದ ಪಾಲನ್ನ ಕೇಳುವಂಥದ್ದು. ಹಾಗಾಗಿ ಇದನ್ನು ನಾವೇ ಮಾತಾಡಬೇಕು ಅನ್ನೋ ಕಾರಣಕ್ಕೆ ದಲಿತ ಸಂಘರ್ಷ ಸಮಿತಿನೇ ಮುಂದೆ ನಿಂತು ನಾವು ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸಿ ಸುಮಾರು 5-6 ಸಭೆಗಳನ್ನು, ಅಂದರೆ ವಿಚಾರ ಸಂಕಿರಣಗಳನ್ನು ನಾವು ಮಾಡಿದ್ವಿ. ಆ ಸಂದರ್ಭದಲ್ಲಿ ಅನೇಕರು ಬಂದರು. ಆ ಸಂದರ್ಭದಲ್ಲಿ ಅದಕ್ಕೆ ನಾಯಕತ್ವ ದಲಿತ ಸಂಘರ್ಷ ಸಮಿತಿ ಮಾಡ್ತಾ ಬಂತು. ನಂತರ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿ ಬಂದಾಗ ನಾವೇ ಅವರಿಗೆ ಸುಮಾರು ಸಾವಿರಾರು ಸಂಖ್ಯೆಯ ಸಮಾವೇಶವನ್ನು ಇಲ್ಲಿ ಮಾಡಿ ಒಂದು ಮನವಿ ಕೊಟ್ವಿ. ನೀವು ಕೂಡಲೇ ಇದನ್ನು ಪರಿಹರಿಸುವ ದಿಕ್ಕಿನಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅಂದಾಗ SM ಕೃಷ್ಣ ಅವರು ಇಲ್ಲ, ಇದು ಈ ರೀತಿ ಮಾಡೋಕ್ಕೆ ಹೋದರೆ ಸಮಾಜದ ಒಳಗಡೆ ಒಡಕುಗಳು ಬರ್ತವೆ ಅನ್ನುವಂಥ ಮಾತನ್ನು ಅವತ್ತು ಹೇಳಿದರು ಅವರು. ಆದರೂ ನಾವು ಹೇಳಿದ್ವಿ, ಇದು ಒಡಕಿನ ಪ್ರಶ್ನೆ ಅಲ್ಲ, ಇದು ಪಾಲಿನ ಸಮಸ್ಯೆ. ಅದಕ್ಕಾಗಿ ಏನಾದರೂ ನೀವೊಂದು ಆಯೋಗವನ್ನು ರಚನೆ ಮಾಡಲೇಬೇಕು ಅನ್ನುವಂಥ ವಿಷಯ ಬಂದಾಗ ನೀವು ಯಾರನ್ನಾದರೂ ಸಜೆಸ್ಟ್ ಮಾಡಿ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದಾಗ ಖುದ್ದಾಗಿ ಜಯಣ್ಣ, ಶಿವಣ್ಣ, ಶ್ರೀಧರ್ ಕಲ್ವೀರ್ ಅವರು ಆದಿಯಾಗಿ ಅನೇಕರು ನಾವು ಸ್ವಲ್ಪ ಹುಡುಕಾಟ ಮಾಡೋಕ್ಕೆ ಶುರು ಮಾಡಿದ್ವಿ. ಆ ಸಂದರ್ಭದಲ್ಲಿ ನಮಗೆ HG ಬಾಲಕೃಷ್ಣ ಅಂತ ಹೇಳಿ ಒಬ್ಬರು ಜಡ್ಜ್ ಇದ್ದರು. ಅವ್ರನ್ನ ಭೇಟಿ ಮಾಡಿದ್ವಿ. ಅವರು ಇಲ್ಲ, ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದಾಗ, ಇಲ್ಲ ತಾವು ಒಪ್ಕೊಳ್ಳಿ, ನಿಮ್ಗೆ ಬೇಕಾದಂಥ ಸಹಕಾರ ಎಲ್ಲ ಕಡೆ ಸಿಗುತ್ತೆ ಅಂತೇಳಿ ಈಗ ಅವರು ಒಪ್ಕೊಂಡ್ರು. ಆದರೆ ನೋಟಿಫಿಕೇಶನ್ ಆದಮೇಲೆ ಅವರು ತೀರ್ಕೊಂಡ್ರು ಅವರು. ಹಾಗಾಗಿ ಅದು ಹಾಗೆ ನೆನೆಗುದಿಗೆ ಬಿತ್ತು. ಅದಾದಮೇಲೆ ಮತ್ತೆ ಅವರೊಬ್ಬರು ಜಸ್ಟಿಸ್ ಹನುಮಂತಪ್ಪ ಇದ್ರು. ಅವ್ರಿಗೆ ತಗೋಬೇಕು ಅಂದಾಗ ಅವರು MP ಆಗಿ ಅವರು ಹೋದರು, ಅವರು ಬಳ್ಳಾರಿ ಕ್ಷೇತ್ರದಿಂದ. ತದನಂತರ ಎಜೆ ಸದಾಶಿವ ಅವರ ಆಯೋಗ ಅದು ಅಸ್ತಿತ್ವಕ್ಕೆ ಬಂತು. ಅದು ತನ್ನ ಕಾರ್ಯವನ್ನು ಮುಂದುವರಿಸ್ತು. ಕೊನೆಗೆ ಒಂದು ವರದಿ ಕೂಡ ಬಂತು. ಆ ವರದಿಯಲ್ಲೂ ಕೂಡ ಅನೇಕ ರೀತಿಯ ಗೊಂದಲಗಳಿದ್ದಾವೆ ಅನ್ನುವಂಥದ್ದು ಅದು ಚರ್ಚೆ ಆಯಿತು. ಅದು ಕೂಡ ರಿಜೆಕ್ಟ್, ಸರ್ಕಾರನೇ ಅಂದಿನ BJP ಸರ್ಕಾರ ಅದನ್ನು ರಿಜೆಕ್ಟ್ ಮಾಡಿತು. ಆ ನಂತರ ಸನ್ಮಾನ್ಯ ನಾಗಮೋಹನ್ ದಾಸರವರ ನೇತೃತ್ವದಲ್ಲಿ ಆಯೋಗ ರಚನೆ ಆಗಿದೆ. ಈಗ ಕಳೆದ 4ನೇ ತಾರೀಕು ವರದಿ ಸಲ್ಲಿಸಿದೆ. ನಮ್ಮ ನಾಗಮೋಹನ್ ದಾಸರವರ ವರದಿ ಇದೇ ತಿಂಗಳು 4ನೇ ತಾರೀಕು ಸಲ್ಲಿಸಿದೆ. ಸುಮಾರು ಈ ವರ್ಷ ಮೇ 5ರಿಂದ ಜುಲೈ 6ನೇ ತಾರೀಕುವರೆಗೂ ಸಮೀಕ್ಷೆಯನ್ನು ಮಾಡಿ ಸುಮಾರು 27,24,000 ಕುಟುಂಬಗಳನ್ನು ಅವರು ಸರ್ವೆ ಮಾಡಿದ್ದೀವಿ ಅಂತ ವರದಿಯಲ್ಲಿ ಹೇಳ್ತಾರೆ. ಅತ್ಯಂತ ಸುಮಾರು 107 ಕೋಟಿ ಜನರನ್ನು ನಾವು ಸಮೀಕ್ಷೆ ಒಳಗಡೆ ನಾವು ಒಳಗೊಂಡಿವಿ ಅನ್ನುವಂಥ ಮಾತನ್ನು ಅವರು ಹೇಳಿ, ಈಗ ಏನು TOR ಅಂದರೆ ಟರ್ಮ್ಸ್ ಆಫ್ ರೆಫರೆನ್ಸ್ ಏನು ಕೊಟ್ಟಿತ್ತು ನಮ್ಮ ಸರ್ಕಾರ, ಅದು ಎಲ್ಲೋ ಒಂದು ಕಡೆ ಉಲ್ಲಂಘನೆ ಆಗಿದೆ ಅಂತ ಹೇಳಿ. ಅಂದರೆ ಸುಪ್ರೀಂ ಕೋರ್ಟ್ ಏನು 24 ಆಗಸ್ಟ್ 1ನೇ ತಾರೀಕು ಕೊಟ್ಟಂಥ ಜಡ್ಜ್ಮೆಂಟಲ್ಲಿ ಈ ಜಾತಿಗಳು, ಪರಿಶಿಷ್ಟ ಜಾತಿಗಳು, ಇವು ಭಿನ್ನ ಗುಂಪುಗಳು, ಹೆಟೆರೋಜಿನಿಯಸ್ ಆದಂಥ ಸಮುದಾಯಗಳೇ ಹೊರತು ಹೋಮೋಜಿನಿಯಸ್ ಅಲ್ಲ
ಅನ್ನುವಂತ ಒಂದು ಮಾತನ್ನು, ಒಂದು ಸ್ಪಷ್ಟವಾದ ನಿರ್ದೇಶನವನ್ನು ಕೊಟ್ಟಿದೆ. ಮತ್ತೆ ಸಮುದಾಯಗಳ ಹಿಂದುಳಿಯುವುದನ್ನ, ಬ್ಯಾಕ್ವರ್ಡ್ನೆಸ್ ನ ನೀವು ಗಮನಿಸಿ ಮೀಸಲಾತಿಯನ್ನ ಕೊಡಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದೆ. ಸರ್, ಈಗ ಸರ್ಕಾರಕ್ಕೂ ಮನವಿ ಮಾಡಿದ್ದೇವೆ. ಈಗ ರೀಗ್ರೂಪಿಂಗ್ ಮಾಡಬೇಕು ನೀವು ಅಂತ ಹೇಳ್ತಾ ಇದ್ದೇವೆ. ಈಗ ಯಾವ ಸಮುದಾಯಗಳನ್ನ ಯಾವ ಗುಂಪುಗಳಲ್ಲಿ ನೀವು ಅವ್ರನ್ನ ಏನು ಆ ಗುಂಪುಗಳಲ್ಲಿ ಅವ್ರಿಗೆ ಅಕಾಮಿಡೇಟ್ ಮಾಡಬೇಕಾಗಿತ್ತು, ಅದನ್ನ ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ಈಗ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ಬಹುಶಃ ಸರ್ಕಾರ ಅದನ್ನ ಈಗ ಅನಿಸ್ತಾ ಇದೆ. ಏನ್ ಸರ್? ಸರ್ಕಾರ ಅದನ್ನ ಪರಿಗಣಿಸಬಹುದು ಅಂತ ಹೇಳ್ಬಿಟ್ಟು ನಿಮಗೆ ಅನಿಸ್ತಾ ಇದೆ ಅಂತ ನಾವು ಒತ್ತಾಯವನ್ನು ಕೂಡ ಮಾಡಿದ್ದೇವೆ. ಈಗ VLN ಅವರು ಎತ್ತಿರುವಂತ ಪ್ರಶ್ನೆ ಅದು ಅನೇಕ ಚಳವಳಿಗಾರರನ್ನು ಕೂಡ ಕಾಡ್ತಾ ಇರುವಂತದ್ದು. ಈಗ ಇಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರೆ, ಈ ಅಲೆಮಾರಿಗಳಲ್ಲೂ ಕೂಡ ಗುರುತಿಸುವಾಗ ಬೇಡ ಜಂಗಮರು, ಬುಡಗ ಜಂಗಮರು, ಬೇರೆ 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 ಸಮುದಾಯಗಳು ಕೂಡ ಇದ್ರ ಒಳಗಡೆ ಬಂದ್ಬಿಟ್ಟಿದ್ದಾವೆ. ಸೊ ಇದು ಟೆಕ್ನಿಕಲಿ ತುಂಬಾ ಸಮಸ್ಯೆಗಳನ್ನ ತಂದೋಗ್ತಾ ಇದೆ. ಇದನ್ನ ಸರ್ಕಾರ ಹೇಗೆ ಪರಿಷ್ಕರಿಸುತ್ತೆ? ಅದಕ್ಕೆ ನಾನು ಆರಂಭದಲ್ಲೇ ನಾನು ಹೇಳಿದೆ, ಈಗ ದೇವನೂರು ಮಾದೇವು ಯಥಾವತ್ತು ಜಾರಿ ಮಾಡಿ ಅಂತ ಅಂದ್ರು. ಯಥಾವತ್ತು ಜಾರಿ ಮಾಡಬೇಕಾದ್ರೆ ಇದರಲ್ಲಿ ಅನೇಕ ರೀತಿಯ ಒಂದಷ್ಟು ಎರರ್ಸ್, ನ್ಯೂನತೆಗಳಿದ್ವು. ಅದೆಲ್ಲವನ್ನು ಕೂಡ ಪರಿಷ್ಕರಿಸಿ ಸಮಾನವಾದಂಥ ಆಶಯವನ್ನ, ಸಮಾನವಾದಂಥ ಇದನ್ನ ಕೊಡಬೇಕು ಅನ್ನುವಂಥ ಮಾತನ್ನ ನಾವು ಹೇಳಿದ್ದೀವಿ. ಅದಕ್ಕೂ ಬದ್ಧರಾಗಿದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ತೆಗೆದುಕೊಂಡಿರುವಂತ ತೀರ್ಮಾನ ಒಂದು ತಾತ್ಕಾಲಿಕ ಉಪಶಮನವಾಗಿ ಇವತ್ತು ನಮ್ಮ ಮುಂದೆ ಇದೆ. ಬರ್ತೀನಿ ಮತ್ತೆ ಲೋಲಾಕ್ಷ. ಫಸ್ಟ್ ಆಫ್ ಆಲ್ ನನ್ನ ಪ್ರಶ್ನೆ ನಮ್ಮ ಇಬ್ರು ಸಹೋದರರಿಗೆ, ನಾವು ಒಳ ಮೀಸಲಾತಿ ಯಾಕೆ ಮಾಡಬೇಕು? ಒಳ ಮೀಸಲಾತಿಯ ಒಟ್ಟು ಕಲ್ಪನೆ ಏನು? ನಾನು ನನ್ನ ಮಾದಿಗ ದಂಡೋರದ ಸಹೋದರರಿಗೆ ನನ್ನ ದೊಡ್ಡ ಏನು ಅಭಿನಂದನೆಗಳನ್ನು ಯಾಕೆ ಸಲ್ಲಿಸ್ತೇನೆ ಹೇಳಿದ್ರೆ, ಅವರ ಆಶೆ ಇದ್ದದ್ದು ಸಹೋದರ ಮಾವಳಿ ಶಂಕರ್ ಹೇಳಿದ ರೀತಿಯಲ್ಲಿ ಕಟ್ಟ ಕಡೆಯ ಜನರಿಗೆ ನ್ಯಾಯ ಕೊಡಿಸಬೇಕು. ನಮ್ಮ ಮೂರ್ತಿಯವರು ಕೂಡ ಬಹಳ ಮುಖ್ಯವಾದ ಇನ್ನೊಂದು ಅಂಶವನ್ನ ಮಾತಾಡಿದರು. ಅವರ ಆಶೆ ಇದ್ದದ್ದು ಯಾವ ಜಾತಿಗೆ ನ್ಯಾಯ ಕೊಡಿಸಬೇಕೆಂಬುದಲ್ಲ. ಅವರ ಆಶೆ ಇದ್ದದ್ದು ಅಸ್ಪೃಶ್ಯ ಸಮುದಾಯಗಳಲ್ಲಿ ಶೋಷಿತರಲ್ಲಿರುವ ಕಟ್ಟ ಕಡೆಯ ಜನಕ್ಕೆ, ಚರಂಡಿ ತೊಳೆಯುವ ಜನಕ್ಕೆ, ಬೀದಿಯಲ್ಲಿ ಗುಡಿಸುವ ಜನಕ್ಕೆ, ಬೂಟ್ ಪಾಲಿಶ್ ಮಾಡುವ ಜನಕ್ಕೆ, ಅವಮಾನಿತರಲ್ಲಿ ಅವಮಾನಕ್ಕೊಳಗಾದಂತ ಸಮಾಜದ ಕಟ್ಟ ಕಡೆಯ ಸಮುದಾಯಗಳಿಗೆ ಅಲ್ಲ, ವ್ಯಕ್ತಿಗಳಿಗೆ ನ್ಯಾಯ ಕೊಡಿಸುವಂತ ಹೋರಾಟ. ನಮ್ಮ ಸಾಕಷ್ಟು ಸಹೋದರರು, ಮಾದಿಗ ದಂಡವರ್ಗದ ಸಹೋದರರು ಮತ್ತೆ ಮಾದಿಗ ಸಮುದಾಯದ ಸಹೋದರರು ಮಾತಾಡೋದು ನಾನು ಗಮನಿಸಿದ್ದೇನೆ. ಅವ್ರು ಹೇಳ್ತಾರೆ, ಒಂದು ದೋಸೆ ಇದೆ, ನಾವು ಎಷ್ಟು ಜನ ಇದ್ದೇವೆ ಸರಿಯಾಗಿ ಹಂಚಿಕೊಂಡು ತಿನ್ನೋದು ಹೇಳಿ. ಬಹಳ ಸರಳ ಕಾಣ್ತದೆ ನಮ್ಗೆ. ಸರಿಯಾಗಿ ಒಟ್ಟಿಗೆ ನಾವು ಒಂದು ದೋಸೆ ಇದೆ, ಎಲ್ಲರೂ ಹಂಚಿಕೊಂಡು ತಿನ್ನೋದು. ಹಂಚಿಕೊಂಡು ತಿನ್ನುವಾಗ ಈಗ ಮಾವಳಿ ಶಂಕರ್ ಒಂದು ಮಾತು ಹೇಳಿದ್ರು, ಅದು ಮೊನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ ಸಹ ಬಂದದ್ದು. ಯಾಕಂದ್ರೆ SCs ಆರ್ ನಾಟ್ ಹೋಮೋಜಿನಿಯಸ್ ಗ್ರೂಪ್ಸ್. ಹೌದು ತಾನೆ? ಅವರು ಹೋಮೋಜಿನಿಯಸ್ ಅಲ್ಲ, ಅವರ ವಿಭಿನ್ನತೆ ಅವರಲ್ಲಿ ಇದೆ. ಆದ್ರಿಂದ ಅವರನ್ನ ಕ್ಲಾಸಿಫಿಕೇಶನ್ ಈಸ್ ಅಲೌಡ್. State governments can classify. They are legally empowered under the provisions of Constitution ಅಂತ ಅವ್ರು ಹೇಳಿದ್ದಾರೆ. ಸರಿ, ಅದರ ಅರ್ಥ ಏನು? ಈಗ ನಾನು ಈ ಪ್ಯಾನಲ್ ಅವರಿಗೆ ಮತ್ತೆ ಆ ಮೂಲಕ ಇಡೀ ಸಮಾಜಕ್ಕೆ ಪ್ರಶ್ನೆ ಕೇಳ್ತೇನೆ. 2A ನಲ್ಲಿ ಒಂದು ಕೆಟಗರಿ, 2A ಒಂದು ಕೆಟಗರಿ, ಅದರಲ್ಲಿ ಕುರುಬರು ಇದ್ದಾರೆ, ನಮ್ಮ ಊರಿನ ಬಿಲ್ಲವರು ಇದ್ದಾರೆ ಒಂದು ಕೆಟಗರಿಯಲ್ಲಿ. ಅವರು ಹೋಮೋಜಿನಿಯಸ್. OBC ಗ್ರೂಪ್ ನಲ್ಲಿ ನೀವು ಹೇಳ್ತಾ ಇರೋದು, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಗ್ರೂಪ್ ನಲ್ಲಿ ಯಾರ್ ಇನ್ ಕೆಟಗರಿ. ದ ಕೆಟಗರಿ ಇಸ್ ಕಾಲ್ಡ್ 2A. ಒಂದು ಪ್ರವರ್ಗ 2A ಪ್ರವರ್ಗದಲ್ಲಿ ಕುರುಬರು ಇದ್ದಾರೆ, ನಮ್ಮ ಊರಿನ ಬಿಲ್ಲವರು ಇದ್ದಾರೆ. ಅವರು ಒಂದು ಹೋಮೋಜಿನಿಯಸ್ ಗ್ರೂಪ್. 3B ನಲ್ಲಿ ಬಂಟರು ಇದ್ದಾರೆ, ಕ್ರೈಸ್ತರು ಇದ್ದಾರೆ, ಅವರು ಹೋಮೋಜಿನಿಯಸ್ ಗ್ರೂಪ್. ಮತ್ತೆ ದಲಿತರು ಒಟ್ಟಿಗಿದ್ದಾಗ ಮಾತ್ರ ಪ್ರಾಬ್ಲಮ್ ಯಾಕೆ ಆಗ್ತದೆ? SC 100
101 ಜಾತಿ ಒಟ್ಟಿಗಿದ್ರೆ ಅವರು ಹೋಮೋಜಿನಿಯಸ್ ಅಲ್ಲ, ಹೆಟರೋಜಿನಿಯಸ್. ನಮ್ಮನ್ನು ಲೀಸ್ಟ್ ಮಾಡಿರೋದು ಭಾರಿ ಕ್ಲಿಯರ್ ಆಗಿ ಇಟ್ ಈಸ್ ಇನ್ ಕನ್ಸಲ್ಟೇಷನ್ ವಿತ್ ದ ಗವರ್ನರ್ಸ್ ಕನ್ಸರ್ನ್ ಸ್ಟೇಟ್. ರಾಜ್ಯಪಾಲರ ಜೊತೆ ಅಥವಾ ಲೆಫ್ಟಿನೆಂಟ್ ಗವರ್ನರ್ಸ್ ಜೊತೆ ಮಾತಾಡಿ ನಮ್ಮ ಪಟ್ಟಿ 1950 ಆಗಸ್ಟ್ 8ಕ್ಕೆ 10ಕ್ಕೆ ಆಗಿದೆ. ಇಡೀ ದೇಶಾದ್ಯಂತ ಆಗಿದೆ. ಈಗ ನಮ್ಮ ಜಡ್ಜಿಗಳು ಮತ್ತು ಇದನ್ನು ನಮ್ಮ ದಲಿತ ಸಮುದಾಯಗಳನ್ನು ಒಡೆಯಲೇಬೇಕೆಂದು ಬಯಸುವ ಮನಸ್ಸುಗಳು ಇದು ಹೋಮೋಜಿನಿಯಸ್ ಅಲ್ಲ, ಇವರು ಹೆಟರೋಜಿನಿಯಸ್ ಇದ್ದಾರೆ, ಆದ್ರಿಂದ ಇವರನ್ನು ಬೇರೆ ಬೇರೆ ಮಾಡಬಹುದು. ಈಗ ಹಿಂದುಳಿದ ವರ್ಗಗಳಲ್ಲಿ ಕ್ಲಾಸಿಫಿಕೇಶನ್ ಆಗಿದೆ. ಆ ಕ್ಲಾಸಿಫೈಡ್ ಕ್ಯಾಟಗರೀಸ್ ಅಲ್ಲಿ ಕ್ಯಾಟಗರಿ 1 ಇದೆ, 2A ಇದೆ, 2B ಇದೆ. ಅದು ಗೊತ್ತಾಯ್ತು. ನೀವು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಈಗ ಬೇಸಿಕ್ ಆಗಿ ಸರ್ಕಾರ ಇದನ್ನ ಅರ್ಥ ಮಾಡ್ಕೊಂಡಿರೋದೇ ತಪ್ಪು ಅಂತ ಹೇಳ್ತಾ ಇದ್ದೀನಿ ನೀವು. ನಾನು ಹೇಳೋದು ಸುಪ್ರೀಂ ಕೋರ್ಟಿನ ಜಡ್ಜಿಗಳು ಮತ್ತು ನಮ್ಮ ಹೋರಾಟಗಾರರು ಮತ್ತು ಸರ್ಕಾರ ಇಡೀ ಕಾನ್ಸೆಪ್ಟ್ ಅನ್ನು ಆರ್ಟಿಕಲ್ 341 ಏನು ವಿಜುವಲೈಸ್ ಮಾಡಿದೆ ಮತ್ತು ಅದರ ಕೆಳಗೆ ಪ್ರೆಸಿಡೆನ್ಷಿಯಲ್ ನೋಟಿಫಿಕೇಶನ್ ಏನಾಗಿದೆ ಇದನ್ನು ನಾವು ತಪ್ಪರ್ಥ ಮಾಡಿಕೊಂಡಿದ್ದೇವೆ. ನಂಬರ್ 1. ಇದರ ಹಿನ್ನೆಲೆಯಲ್ಲಿ ನಾಗರಾಜ ಕೇಸನ್ನು ನಾವು ನೋಡಿದ್ರೆ ಅವರು 3 ಅಂಶಗಳನ್ನ ಎತ್ತಿದ್ದಾರೆ. ಯಾವುದು? ಹಿಂದುಳಿದಿರುವಿಕೆಯಲ್ಲಿ ಯಾವುದು? ಸಂವಿಧಾನದ 15(4) ಮತ್ತು 16(4) 15(4) ಏನು ಇವತ್ತು ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಸ್ಕೋಪ್ ಆಫ್ ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಷನ್? ಅದು ಏನನ್ನು ಹೇಳ್ತದೆ? ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅಂದ್ರೆ ಹಿಂದುಳಿದವರು, ಇದು 2. ಇನ್ನೊಂದು ಇನ್ಎಡಿಕ್ವಸಿ ಆಫ್ ರೆಪ್ರೆಸೆಂಟೇಷನ್. ನಾನು ನಾಗರಾಜ್ ಕೇಸನ್ನು ಹೇಳ್ತೇನೆ, ಅಂದ್ರೆ ಪ್ರಾತಿನಿಧ್ಯದ ಕೊರತೆ. ಮತ್ತೊಂದು ಆರ್ಟಿಕಲ್ 335 ಅಲ್ಲಿ ಎಫಿಷಿಯನ್ಸಿ ಬಗ್ಗೆ ಮಾತಾಡ್ತದೆ. ಸಮ್ಮೇಳನ ಮಾಡಿದಾಗ ಅದರಲ್ಲಿ ಜಸ್ಟಿಸ್ ಇವರು ಕೂಡ ಇದ್ರು, ನಮ್ಮ ಹಿಂದಿನ ಸುಪ್ರೀಂ ಕೋರ್ಟ್ ಜಡ್ಜ್, ಮತ್ತೆ ಸಾಕಷ್ಟು ಎಂಪಿಗಳಿದ್ದರು. ಇವನ್ ಪ್ರವೀಣ್ ರಾಷ್ಟ್ರಪಾಲ್, ಸೈಯದ್ ಶಾಬೀನ್, ಇಂಥವರೆಲ್ಲ ನಾವು ರಾಷ್ಟ್ರೀಯ ಸಮ್ಮೇಳನ ಮಾಡಿ ಆಗಲೇ 99 ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಹೇಳಿದ್ರೆ, ಆಗ ಜಸ್ಟಿಸ್ AS ಆನಂದ್ ಚೀಫ್ ಜಸ್ಟಿಸ್ ಇದ್ದಾಗ ಒಂದು ಜಡ್ಜ್ಮೆಂಟ್ ಬಂತು 1999 ಅಲ್ಲಿ. ಅವರು ಅದರಲ್ಲಿ ಹೇಳಿದ್ರು, ಬೋತ್ ಆರ್ಟಿಕಲ್ 15(4) ಮತ್ತು 16(4) ದೇ ಆರ್ ನಾಟ್ ಫಂಡಮೆಂಟಲ್ ರೈಟ್ಸ್, ನಾಟ್ ಡು ದೇ ಇಂಪೋಸ್ ಎನಿ ಕಾನ್ಸ್ಟಿಟ್ಯೂಷನ್ ಡ್ಯೂಟೀಸ್ ಆನ್ ದ ಸ್ಟೇಟ್. ಆಗ ನಾವು ಫೈಟ್ ಜುಡಿಷಿಯಲ್ ಟೆರರಿಸಮ್, ಸೇವ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳಿ ಇಲ್ಲಿ ಚಲೋ ಮಾಡಿ ಸುಪ್ರೀಂ ಕೋರ್ಟ್ ಅನ್ನೆಲ್ಲ ಗೆರವು ಮತ್ತೆ ಇಲ್ಲಿ ಮಾಡಿದ್ವಿ. ನಾನು ಇದನ್ನು ಯಾಕೆ ನಾನು ಈ ಅಂಶವನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇಲ್ಲಿ ಐಡೆಂಟಿಫೈ ಮಾಡಬೇಕಾದ್ದು ಯಾವುದು? ಹಿಂದುಳಿದಿರುವಿಕೆ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆ. ಓಕೆ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವರು, ಅದು ಆರ್ಟಿಕಲ್ 16(4) ಇದು ಬೇಸಿಕ್ ಇಂಗ್ರೀಡಿಯಂಟ್. ಸರಿ, ಆ ದೃಷ್ಟಿನಲ್ಲಿ ನೀವೀಗ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ನಾಗಮೋಹನ್ ದಾಸ್ ಅವರು ನೀಡಿದಂತಹ ವರದಿ ಕೂಡ ನಾನು ಹೇಳುದು ಕೇಳಿದ್ವಿ ತಾವು. ಇದು ಯಾಕೆ ಹೇಳ್ತಾ ಇದ್ದೇನೆ, ಈಗ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರೆಂದು ಹೇಳುವಾಗ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ಜಾತಿಗಳು ಎಂದು ಹೇಳುವುದಿಲ್ಲ, ನೆನಪಿರಲಿ. ನಾವು ಈಗ 16(4) ಏನು ಡೀಲ್ ಮಾಡ್ತಾ ಇದ್ದೇವೆ ಅದು ಆರ್ಟಿಕಲ್ 16(1) ಸಂವಿಧಾನ ಏನು ಹೇಳ್ತಾ ಇದೆ ಹೇಳಿದ್ರೆ, ಇದನ್ನು ತಾವು ಎಲ್ಲರೂ ಗಮನಿಸಬೇಕು. ಆರ್ಟಿಕಲ್ 16(1) ಏನು ಹೇಳ್ತದೆ? ಈಕ್ವಲ್ ಆಪರ್ಚುನಿಟಿ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಟು ಆಲ್ ಸಿಟಿಸನ್ಸ್. ಎಲ್ಲ ಕಮ್ಯುನಿಟೀಸ್ಗೆ ಎಂದು ಹೇಳುವುದಿಲ್ಲ, ಎಲ್ಲ ವರ್ಗಗಳಿಗೆ ಎಂದು ಹೇಳುವುದಿಲ್ಲ. ಈಕ್ವಾಲಿಟಿ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಇರುವುದು ಆಲ್ ಸಿಟಿಸನ್ಸ್. ಈಗ ಆಲ್ ಸಿಟಿಸನ್ಸ್ ಎಂಬುದನ್ನ 16(4) ತರುವಾಗ
ಯು ನೀಡ್ ಟು ಹ್ಯಾವ್ ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್. ನೀವು ಅದನ್ನು ಮಾಡಬೇಕು. ಹಾಗೆ ಮಾಡುವಾಗ ನಿಮಗೆ ಮುಖ್ಯವಾಗಿ ಆಧಾರ ಇರಬೇಕಾದ ಯಾವುದು ಕ್ಲಾಸಿಫಿಕೇಶನ್ ಮಾಡುವಾಗ? ಆರ್ಟಿಕಲ್ 14 ನಲ್ಲಿ ರೀಸನೇಬಲ್ ಕ್ಲಾಸಿಫಿಕೇಶನ್ಗೆ ಏನು ಫ್ರೇಮ್ ವರ್ಕ್ ಹಾಕಿ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಇನ್ ವೇರಿಯಸ್ ಜಡ್ಜ್ಮೆಂಟ್, ಅದು ನಮ್ಮ ಮೂಲಭೂತ ಮಾನದಂಡ ಆಗಬೇಕು. ಒಂದು ನಿಮಿಷ. ಹಾಗೆ ಮಾನದಂಡ ಆಗುವಾಗ ನೀವು ಗಮನಿಸಬೇಕಾದ ವೆರಿ ಇಂಪಾರ್ಟೆಂಟ್ ಅಂಶ ಯಾವ್ದು ಹೇಳಿದ್ರೆ, ಆರ್ಟಿಕಲ್ 15(1) ನಲ್ಲಿ ಆಂಟಿ ಡಿಸ್ಕ್ರಿಮಿನೇಷನ್ ಒಂದು ಅಂಶ. ಅದು ಸ್ಟೇಟ್ ಶಾಲ್ ನಾಟ್ ಡಿಸ್ಕ್ರಿಮಿನೇಟ್. ಯಾವುದು? ಬೇಸ್ಡ್ ಆನ್ ಕಾಸ್ಟ್, ಜೆಂಡರ್, ಪ್ಲೇಸ್ ಆಫ್ ಬರ್ತ್ ಎಲ್ಲ ಹೇಳುವಾಗ ಈ ಅಂಶಗಳನ್ನು ಇಟ್ಟುಕೊಂಡು ಆರ್ಟಿಕಲ್ 15(4) ಮತ್ತು 16(4) ಅನ್ನ ನೀವು ನೋಡಬೇಕು. ಅದಕ್ಕೆ ಕಂಪ್ಲೈನ್ಸ್ ಆಗುವ ರೀತಿಯಲ್ಲಿ ಕ್ಲಾಸಿಫಿಕೇಶನ್ ಆಗಬೇಕು. ಅದಾಗಿದೆಯಾ ನಾಗಮೋಹನ್ ದಾಸ್ ವರದಿ ಸಮಿತಿನಲ್ಲಾಗ್ಲಿ? ನಾಗಮೋಹನ್ ದಾಸ್ ಅಲ್ಲ, ನಮ್ಮ ಎ.ಜೆ. ಸದಾಶಿವ ಆಯೋಗ ಇರಬಹುದು, ಈಗ ನಾಗಮೋಹನ್ ದಾಸ್ ಇರಬಹುದು, ಇವರೆಲ್ಲರೂ ಕೂಡ ಈ ಮೂಲಭೂತ ಕಲ್ಪನೆಗೆ ವಿರುದ್ಧವಾಗಿ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ತಾವು ಆಗಸ್ಟ್ 1 ಜಡ್ಜ್ಮೆಂಟ್ ಅಲ್ಲಿ ಗವಾಯಿಯನ್ನು ಮಾತಾಡಿದ್ದಾರೆ ಎಂಬುದನ್ನು ನೋಡುವಾಗ ತಮಗೆ ಗೊತ್ತಾಗ್ತದೆ. ಅದರಲ್ಲಿ ಕೂಡ ಈವನ್ 7 ಜನರ ಜಡ್ಜ್ಗಳು ಕೊಟ್ಟ ತೀರ್ಪಲ್ಲಿ ಸಹ ಕೂಡ ನೀವು ಜಾತಿಗಳನ್ನು ಒಟ್ಟು ಮಾಡಿ ಅಂತ ಎಲ್ಲಿ ಸಹ ಹೇಳಲಿಲ್ಲ. ವಿ ಹ್ಯಾವ್ ಪ್ರೆಸ್ಯೂಮ್ಡ್, ನಾವೇ ಯೋಚನೆ ಮಾಡ್ಕೊಂಡದ್ದು, ಇವನು ಎಡ, ಇವನು ಬಲ, ಇವನು ಮಧ್ಯ, ಇವನು ಅಸ್ಪೃಶ್ಯ, ಇವನು ಅಸ್ಪೃಶ್ಯ ಅಲ್ಲ ಹೇಳಿ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಹೇಳಿದ್ರೆ, ನಾವು ತಪ್ಪಾಗಿ ಗ್ರಹಿಸಿರುವುದರಿಂದ ನಾನು ನೇರವಾಗಿ ನಮ್ಮ ಎಲ್ಲಾ ಸಹೋದರರಿಗೆ ಪ್ರಶ್ನೆ ಮಾಡ್ತಾ ಇದ್ದೇನೆ. ಮಾದಿಗ ಸಮುದಾಯದಲ್ಲಿ ಒಬ್ಬ IAS ಆಫೀಸರ್ನ ಮಗ, ಮಾದಿಗ ಎಲೆಯ ಸಮುದಾಯದಲ್ಲಿರುವ IAS ಆಫೀಸರ್ನ ಮಗ, ಒಬ್ಬ ಮಂತ್ರಿಯ ಮಗ, ಮತ್ತೆ ಅದೇ ಸಮುದಾಯದಲ್ಲಿರುವ ಬೀದಿ ಗುಡಿಸುವವನ ಕೂಲಿಕಾರರ ಮಗ, ಈಕ್ವಲ್ ಆಪರ್ಚುನಿಟಿಯಲ್ಲಿ ನೀವು ಮಾಡುವ ಕ್ಲಾಸಿಫಿಕೇಶನ್ ನಲ್ಲಿ ಅವನಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇದೆನಾ? ಸಾಧ್ಯ ಇಲ್ಲ. ಆದ್ರೆ ಆಗುದಿಲ್ಲ. ಬರ್ತೀನಿ. ನರಸಿಂಹಮೂರ್ತಿಗೆ ಇಲ್ಲಿ ಒಂದು ಬೇಸಿಕ್ ಕ್ವಶನ್ ಲೋಲಾಕ್ಷ ಅವರು ಎತ್ತಿರೋದು ಒಂದು ಏನು ಅಂತ ಹೇಳಿದ್ರೆ, ಈಗ ಒಟ್ಟಾರೆ ಮೀಸಲಾತಿಯ ಕನ್ಸೆಪ್ಟ್ ಅನ್ನು ನಾವು ಚರ್ಚೆ ಮಾಡಿದಾಗ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ಮತ್ತು ಅದರ್ಸ್ ಅಂತ ಕನ್ಸೆಪ್ಟ್ ಬರುತ್ತೆ. ಅದು ಸರಿ ಇದೆ, ಸಂವಿಧಾನದತ್ತವಾಗಿ ಅದನ್ನ ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ, ನಮಗೆ ಸ್ಟ್ಯಾಟ್ಯೂಟರಿ ಆಗಿರೋದ್ರಿಂದ ಅದ್ರ ಬಗ್ಗೆ ಯಾವುದೇ ಎರಡು ಮಾತಿಲ್ಲ. ಆದ್ರೆ ಒಳಗಡೆ ಕೂಡ ಅಸಮಾನತೆಯ ಪ್ರಶ್ನೆ ಬಂದಾಗ ಇದೆಲ್ಲ ಉದ್ಭವಿಸಿದೆ. ಒಳಗಡೆ ಅಸಮಾನತೆ ಯಾವ ಪ್ರಶ್ನೆಯಲ್ಲಿ ಬಂತು ಅಂತ ಹೇಳಿದ್ರೆ, ನಾವು ಏನ್ ಗ್ರಹಿಸಿದ್ದೀವಿ ಅಂತ ಹೇಳಿದ್ರೆ ಜಾತಿಗಳ ಮೇಲೆ ಆಧಾರದ ಮೇಲೆ ಬಂತು ಅಂತ ಗ್ರಹಿಸಿದ್ದೀವಿ. ಲೋಲಾಕ್ಷ ಹೇಳ್ತಾ ಇದ್ದಾರೆ ಅದು ಆ ತರ ಆಗೋದಿಲ್ಲ. ಅದು ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ ಪ್ರಕಾರ ಅಲ್ಲಿ ಜಾತಿಯನ್ನು ಗುರುತಿಸೋದಲ್ಲ, ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದವರು ಅನ್ನುವಂಥದ್ದು. ಅಂದ್ರೆ ಒಂದು ಒಳ ಜಾತಿ ಇದೆಯಲ್ಲ, ಈಗ ದಲಿತ ಸಮುದಾಯದ ಒಳಗಿರುವಂತದ್ದು, ಪರಿಶಿಷ್ಟ ಜಾತಿ ಒಳಗಡೆ ಇರುವಂತಹದ್ದು ಒಳ ಜಾತಿ. ಆ ಒಳ ಜಾತಿಯಲ್ಲಿ ಇರುವವರು ಎಲ್ಲರೂ ಕೂಡ ಸಮಾನರಾಗಿರೋದಿಲ್ಲ ಅನ್ನೋ ಅಂಶ ಕೂಡ ಅವ್ರು ಎತ್ತಿ ಹೇಳ್ತಾ ಇದ್ದಾರೆ. ಯಾವ ತರ ಇದನ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಿ ನೀವು? ನಾನು ಅವರಿಗೆ ನರಸಿಂಹಮೂರ್ತಿ ಅವರಿಗೆ ನೋಡಿ, ನಾಗಮೋಹನ್ ದಾಸ್ ವರದಿ ಹೇಳ್ತದೆ 69% ಆಫ್ SCs ಇನ್ ಆಲ್ ಕಾಸ್ಟ್ ಹೇಳುದು. ಅವರು BPL ಲೈನ್ಗಿಂತ ಹೊರಗಿದೆ, ಬಡತನ ರೇಖೆಗಿಂತ ಕೆಳಗೆ 69. ಈ 69 ಬಡತನ ರೇಖೆಗಿಂತ ಕೆಳಗಿರುವ ಜನರಿಗೆ ನಮ್ಮ ಮಾದಿಗ ದಂಡೋರದ ಸಹೋದರ ಯಾವ ಹೋರಾಟ ಮಾಡಿದ್ರು ಕಟ್ಟ ಕಡೆಯ ಜನರಿಗೆ, ಅವರಿಗೆ ನ್ಯಾಯ ಕೊಡ್ಲಿಕ್ಕೆ ನಿಮ್ಮ ನಾಗಮೋಹನ್ ದಾಸ್ ಕಮಿಷನ್ ಆಗಿರ್ಬೋದು, ಸಿದ್ದರಾಮಯ್ಯ ಸರ್ಕಾರ ಮಾಡಿರುವ ಈಗ ನಾಳೆ 3 ಗುಂಪು ಮಾಡಿರುವ ಯಾವ ರೀತಿಯ ನ್ಯಾಯ ಸಿಗ್ತದೆ? ನರಸಿಂಹಮೂರ್ತಿ ಮತ್ತೆ ನಾನು ಈಗ 3 ಬರ್ತೀನಿ. ಸರ್, ಈಗ ನಾನು ನಮ್ಮ ಮಾವಳ್ಳಿ ಶಂಕರ್ ಸರ್ ಮತ್ತೆ ಲೋಲಾಕ್ಷ ಸರ್ ಇಬ್ರು ಹೇಳಿದ್ದನ್ನ ಕೇಳಿಸ್ಕೊಂಡಿದ್ದೀನಿ. ಬಟ್ ಅವರ ಮಾತಲ್ಲಿ ಒಂದು ಆತಂಕ ಏನಿದೆ, ಅದು ಎಲ್ಲರ ಆತಂಕನೂ ಕೂಡ. ಏನು ಈ ತರದ ಬೆಳವಣಿಗೆಗಳಾದಾಗ ಏನಾಗುತ್ತೆ ದಲಿತ ಸಮುದಾಯದ ಒಳಗಡೆ ಅಂತ, ಮತ್ತು ಈ ಏನೋ ಜಾತಿಯ ಗುಂಪುಗಳು ಬಂದಾಗ ಲೋಲಾಕ್ಷ ಸರ್ ಅವರು ಏನು ಎತ್ತಿರೋ ಪ್ರಶ್ನೆ ಇದೆಯಲ್ಲ, ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರ ಇದನ್ನ ಮಾತನ್ನ ನೆನೆಸ್ಕೊಳ್ಳೋದಾದ್ರೆ, ಅವರು 1916ರಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಮಂಡನೆ ಮಾಡಿದ ಪ್ರಬಂಧ ಏನಿದೆಯಲ್ಲ, ಜಾತಿಗಳ ಉಗಮ ವಿಕಾಸ,
ಅದರಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ಈ ದೇಶದ ಪ್ರತಿಯೊಂದು ಜಾತಿನೂ ಕೂಡ ಇನ್ನೊಂದು ಜಾತಿಗಿಂತ ಭಿನ್ನವಾಗಿರುವಂಥದ್ದು. ಪ್ರತಿಯೊಂದು ಜಾತಿ ಕೂಡ ಒಂದು ಜಾತಿಗಿಂತ ಇನ್ನೊಂದು ಜಾತಿ ಭಿನ್ನವಾಗಿದೆ. ಯಾವುದೇ ಒಂದು ಜಾತಿ ಕೂಡ ಅದು ಕಲ್ಚರಲ್ ಆಗಿರ್ಬೋದು ಅಥವಾ ನಾವು ಏನು ಎತ್ನಿಕಲ್ಲಿ ನಾವು ಏನು ನೋಡಿದ್ರೆ ಅದು ಈಕ್ವಲ್ ಆಗಿಲ್ಲ. ಆದ್ರೆ ನಮ್ಮ ಏನು ದಲಿತ ಕಮ್ಯುನಿಟಿ 101 ಜಾತಿಗಳು ಏನಿದಾವೆ ಅದಕ್ಕೆ ಒಂದು ಬಹುತೇಕ ಕಮ್ಯುನಿಟಿಗಳಿಗೆ ಇರುವಂತ ಒಂದು ಸಾಮಾನ್ಯ ಅಂಶ ಅಂತ ಏನು ಹೇಳಿದ್ರೆ ಅದು ಜಾತಿ ಅಸಮಾನತೆಗೆ ಒಳಗಾಗಿರುವಂಥದ್ದು ಮತ್ತು ಅಸ್ಪೃಶ್ಯತೆ ಆಚರಣೆ ಆಗಿರ್ಬೋದು ಅಥವಾ ಸಾಮಾಜಿಕ ಅಪಮಾನ ಆಗಿರ್ಬೋದು, ಈ ತರದ ಆಧಾರದ ಮೇಲೆ. ಮತ್ತೆ ನಾವು ಇದನ್ನ ಯಾವ ತರ ಗ್ರಹಿಸ್ಬೇಕು ನಮ್ಗೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ಈಗ ಒಳ ಮೀಸಲಾತಿ ಅನ್ನೋದು ಅದು ಆ ಪ್ರಶ್ನೆ ಮಾಡ್ಬೇಕು ಅನ್ನೋ ಪ್ರಶ್ನೆ ಯಾಕೆ ಬಂತು, ಎಲ್ಲಿಂದ ಬಂತು, ಅದು ಸರಿ, ಅದನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳೋದು ಸರಿ. ಆದ್ರೆ ಈಗ ಹೆಂಗೆ ಒಟ್ಟು ಸಮಾಜದಲ್ಲಿ ಈ ಜಾತಿ ವ್ಯವಸ್ಥೆಯ ಕಾರಣಕ್ಕೆ ಅಸಮಾನತೆ ಇತ್ತು, ಅದನ್ನ ಆ ಅಸಮಾನತೆಯಿಂದಾಗಿ ಶೋಷಣೆಗೆ ಒಳಗಾಗಿರೋರಿಗೆ ನಾವು ಏನು ಮೀಸಲಾತಿಯನ್ನ ಕೊಟ್ವಿ, ನಾವು ಮೀಸಲಾತಿಯನ್ನ ಕೊಟ್ಟಿದ್ದಾರೆ, ಅದ್ರ ಮೂಲಕ ನಾವೇನು ಈಕ್ವಾಲಿಟಿಯನ್ನ ತರೋಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದೇ ತರದ ಇನ್ಇಕ್ವಾಲಿಟಿ ದಲಿತ ಸಮುದಾಯದ ಒಳಗಡೆನೂ ಇದೆ ಅಂತ ಅನಿಸಿದ್ರೆ, ಇದೆ ಅಂತ ನಮ್ಗೆ ಕಂಡು ಬಂದಾಗ ಅದಕ್ಕೆ ಒಳ ಮೀಸಲಾತಿ ಮಾಡೋದು ಯಾವುದೇ ರೀತಿಯಾದಂತ ಒಂದು ತಪ್ಪು ಅಂತ ನನಗೆ ಅನ್ಸಲ್ಲ. ಮತ್ತು ಲೋಲಾಕ್ಷ ಸರ್ ಹೇಳಿದ್ರಲ್ಲ, ಏನು ಈಗ ದಲಿತರ ಒಳಗಡೆ IAS ಗಳಿದ್ದಾರೆ, IPS ಗಳಿದ್ದಾರೆ, ಅಥವಾ ಮಿನಿಸ್ಟ್ರು ಇನ್ನೊಬ್ರು ಮತ್ತೊಬ್ರು ಮಕ್ಕಳಿದ್ದಾರೆ, ಅವ್ರಿಗೂ ಮತ್ತು ದಲಿತರ ಒಳಗಡೆ ಇರುವಂತ ಬಡವರಿಗೂ ಇನ್ನೊಬ್ರಿಗೂ ಒಂದೇನಾ ಅಂತ ಕೇಳಿದ್ರೆ ಅದನ್ನ ಒಂದೇ ಅಂತ ಯಾರು ಹೇಳಕ್ ಆಗಲ್ಲ. ಮತ್ತಿದು ಈ ಪ್ರಶ್ನೆ ಏನಿದೆ ಅದು ಕ್ರಿಮಿ ಲೇಯರ್ ಅನ್ನ ಅಟ್ರಾಕ್ಟ್ ಮಾಡುತ್ತೆ, ಕ್ರಿಮಿ ಲೇಯರ್ ಅನ್ನ ಅಟ್ರಾಕ್ಟ್ ಮಾಡುತ್ತೆ. ಆದ್ರೆ ದಲಿತರಿಗೆ ಮೀಸಲಾತಿ ಆರ್ಥಿಕವಾದಂತ ಹೇಳಿ ಅಲ್ಲ ಮೂರ್ತಿ ಹೇಳಿ, ಆರ್ಥಿಕ ಕಾರಣಗಳಿಗೋಸ್ಕರ ಕೊಟ್ಟಿರುವಂತ ಮೀಸಲಾತಿ ಅಲ್ಲ. ಮತ್ತು ದಲಿತರಿಗೆ ಮೀಸಲಾತಿ ಕೊಡಬೇಕು ಅನ್ನೋ ಮೂರ್ತಿ ಕ್ರೀಮಿ ಲೇಯರ್ ಅಂದಾಗ ಬರೀ ಆರ್ಥಿಕ ಪ್ರಶ್ನೆ ಬರೋದಿಲ್ಲ. ನನಗೆ ಗೊತ್ತಾಯ್ತು, ಆ ಪ್ರಶ್ನೆಯನ್ನ ಅಡ್ರೆಸ್ ಮಾಡ್ಬೇಕಾಗಿರೋದು ಯಾರು? ಈಗ ಈ ಪ್ರಶ್ನೆಯನ್ನ ಸ್ಟ್ಯಾಟ್ಯುಟರಿ ರಿಸರ್ವೇಶನ್ ನ ಗುಂಪಿನಿಂದ ಹೊರಗಿರುವಂತಹ ಇತರ OBCಗಳು ಮತ್ತು ಮೇಲ್ವರ್ಗದವರು ಪದೇ ಪದೇ ಕೇಳ್ತಾ ಇರ್ತಾರೆ ಇದನ್ನ. ಏನಂತ ಹೇಳಿದ್ರೆ, ದಲಿತ ಸಮುದಾಯದ ಒಳಗಿರುವಂತಹ IAS ಆಫೀಸರ್ಗಳು, IPS ಆಫೀಸರ್ಗಳು ಅವರ ಮಕ್ಕಳಿಗೆ ನೀವು ರಿಸರ್ವೇಶನ್ ಕೊಡ್ತೀರಿ, 2ನೇ ತಲೆಮಾರಿ ಕೊಡ್ತೀರಿ, 3ನೇ ತಲೆಮಾರಿ ಕೊಡ್ತೀರಿ, ಇದಕ್ಕೇನಾದ್ರೂ ಅರ್ಥ ಇದೆಯಾ ಅಂತ ಕೇಳುವಂತ ಮಾತುಗಳು ಬರ್ತದೆ. ಅದನ್ನ ನಾವು ಸಾರಾಸಗಟಾಗಿ ತಳ್ಳಿ ಹಾಕ್ತೀವಿ. ನಾವು ಬಹಳ ಹಿಂದಿನಿಂದ ಅದನ್ನ ಹೇಳ್ತಾ ಇದೀವಿ. ಇಲ್ಲಿ ಗ್ರೂಪಿಂಗ್ ಆಗಿರೋ ಉದ್ದೇಶನೇ ಬೇರೆ ಇದೆ ಅನ್ನುವಂಥದ್ದು. ಆದ್ರೆ ಈಗ ಅದು ಬಂದು ಅಲ್ಲಿಗೆ ಬಂದಿದ್ದೀವಿ ನಾವೀಗ. ಒಳಗಡೆ ಇರುವಂತ ಕ್ರೀಮಿ ಲೇಯರ್ ಕ್ವಶನ್ ಬರ್ತಾ ಇದೆ. ಬಟ್ ಕ್ರೀಮಿ ಲೇಯರ್ಗೆ ಮಾನದಂಡ ಏನು? ಸಾಮಾಜಿಕ ಹಿಂದುಳಿದಿರುವವರಿಗೆ ಇಲ್ಲ ಸರ್, ಇದಕ್ಕೆ ಇಲ್ಲಿ ನಾವು ಕ್ರೀಮಿ ಲೇಯರ್ ಪ್ರಶ್ನೆಗೆ ಹೋಗೋ ಅವಶ್ಯಕತೆ ಇಲ್ಲ. ಕ್ರೀಮಿ ಲೇಯರ್ ಪ್ರಶ್ನೆ ಇದಲ್ಲ. ಕ್ರೀಮಿ ಲೇಯರ್ ಒಂದ್ ನಿಮಿಷ ಮೂರ್ತಿ, ಲೋಲಾಕ್ಷ ಹೇಳಿ. ಈಗ ನಾನು ಮೂರ್ತಿ ಅವರಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಾವು ಹೇಳ್ತಾ ಇರೋದೇನು, ನಾವು ಈಗ ಮಾಡ್ತಾ ಇರುವುದು ಅಥವಾ ಆಯೋಗದಲ್ಲಿ ಹೇಳ್ತಾ ಇರುವಾಗ ನಮ್ಮ ಶಂಕರ್ ಅವರು ಅದನ್ನು ಬಹಳ ಒಳ್ಳೆ ರೀತಿಯಲ್ಲಿ ಹೇಳಿ, ಸಂವಿಧಾನ ಆರ್ಟಿಕಲ್ 14 ನ ಇಂಟರ್ಪ್ರಿಟೇಷನ್ ಅಲ್ಲಿ ಅದನ್ನೇ ಹೇಳ್ತಾರೆ. ಸಮಾನತೆ ಎಂಬುದು ಸಮಾನರ ಜೊತೆ ಇರಬೇಕು, ಅಸಮಾನರ ಜೊತೆಯಲ್ಲಿ ನಾವು ಇಕ್ವಾಲಿಟಿ ಪ್ರಿನ್ಸಿಪಲ್ ಅನ್ನ ತಂದ್ರೆ ಅದು ಇನ್ಇಕ್ವಾಲಿಟಿ ಕಂಟಿನ್ಯೂ ಆಗ್ತದೆ ಎಂಬುದು ಸುಪ್ರೀಂ ಕೋರ್ಟ್ 106 ಪ್ರಕರಣಗಳಲ್ಲಿ ಹೇಳಿದೆ. ಅದನ್ನು ನಾಗಮೋಹನ್ ದಾಸ್ ಅವರು ತಮ್ಮ ಇದರಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಈಗ ಅವರು ಏನು ಗ್ರೂಪ್ ಮಾಡಿದ್ದಾರೆ ಜಾತಿಗಳ ಹೆಸರಿನಲ್ಲಿ, ಇವರೆಲ್ಲ ಸಮಾನವಾಗಿ ಅಲ್ಲದಿದ್ದರೆ ಅವರನ್ನು ಗ್ರೂಪ್ ಮಾಡಿದ್ರು ಯಾಕೆ? ಈಗ ಅವರಿಗೆ ಗ್ರೂಪ್ ಮಾಡಬೇಕಾದ್ರೆ ಅದರ ಮೂಲ ಇದೇನಾಗಿರ್ಬೇಕು, ಇಂಗ್ರೀಡಿಯಂಟ್ ಏನಾಗಿರ್ಬೇಕು? ದೇ ಶುಡ್ ಬಿ ಟ್ರೀಟೆಡ್ ಈಕ್ವಲಿ, ಅವರು ಈಕ್ವಲ್ ಆಗಿದ್ದಾರೆ ಎಂಬುದನ್ನು ಅಂದ್ರೆ ಒಂದು ಸಮಾನವಾದ ವರ್ಗ ಅದು ಹೇಳಿದ್ರು. ಈಗ ಮಾದಿಗರು ಒಂದೇ ವರ್ಗ ಸಮಾನ ಅಥವಾ ಮಾದಿಗ ಸಂಬಂಧಿತ ಜಾತಿಗಳು ಒಂದೇ ಹೇಳಿ ತಿಳ್ಕೊಳ್ಳುವುದೇ ನನ್ನ ದೃಷ್ಟಿಯಲ್ಲಿ ಸಂವಿಧಾನ ಬಾಹಿರವಾದ ಆಲೋಚನಾ ಕ್ರಮ. ಅದು ನೀವು ಹೇಳ್ತಾ ಇರೋದು, ನೀವು ಎಲ್ಲಿ ಆದ್ರೂ ಆ ದಾಖಲೆಯಲ್ಲಿ 332 ಪುಟಗಳಲ್ಲಿ ನೀವು ಎಲ್ಲಿ ಇದೆ, ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲಿ ಇದೆನಾ? ನೀವು ಎಲ್ಲಿದೆ ಅಂದ್ರೆ ತಾವು ದಯವಿಟ್ಟು ಹೇಳಿ. ಯಾಕಂದ್ರೆ ಟರ್ಮ್ಸ್ ಆಫ್ ರೆಫರೆನ್ಸ್ ಬಂದಾಗ ಇನ್ನೊಂದು ಅಂಶವನ್ನು ತಮ್ಮ ಗಮನಕ್ಕೆ ತರ್ತೇನೆ. 5/5/2025 ಇವರು ಸಮೀಕ್ಷೆ ಆರಂಭ ಮಾಡಿದ ದಿವಸ ನಾವು ಜಸ್ಟಿಸ್ ನಾಗಮೋಹನ್ ದಾಸ್ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಫೈಲ್ ಮಾಡಿದ್ದೇವೆ. ಏನು ಫೈಲ್ ಮಾಡಿದ್ದೇವೆ ಹೇಳಿದ್ರೆ,
ಅವರು ಈ ದಿನ .comಗೆ ಒಂದು ಇಂಟರ್ವ್ಯೂ ಕೊಡ್ತಾರೆ. ಆ ಇಂಟರ್ವ್ಯೂನಲ್ಲಿ ಅವರು ಹೇಳ್ತಾರೆ, ನೀವು ಧರ್ಮಾಚರಣೆಗೆ ಕ್ರೈಸ್ತರಾಗಿದ್ರೆ ನಿಮ್ಮಲ್ಲಿ SC ಸರ್ಟಿಫಿಕೇಟ್ ಇದ್ರೆ ನೀವು ಪರಿಶಿಷ್ಟ ಜಾತಿಗಳೇ, ನೀವು ಸಮೀಕ್ಷೆಯಲ್ಲಿ ಭಾಗವಹಿಸಬಹುದು. ನಾವು ಅವರಿಗೆ ಪ್ರಶ್ನೆ ಮಾಡಿದೆವು, ಆರ್ಟಿಕಲ್ 341(1) ನಲ್ಲಿ ಸಬ್ ಕ್ಲಾಸ್ 1 ನಲ್ಲಿ ಪ್ರೆಸಿಡೆನ್ಷಿಯಲ್ ನೋಟಿಫಿಕೇಶನ್ ಇಶ್ಯೂ ಆಗಿದೆ. ಇದನ್ನು ತಾವು ದಯವಿಟ್ಟು ಗಮನ ಕೊಡಬೇಕು. 1950ರಲ್ಲಿ ಇಶ್ಯೂ ಆಗಿದೆ, 56ರಲ್ಲಿ ತಿದ್ದುಪಡಿ ಬಂದಿದೆ, 90ರಲ್ಲಿ ತಿದ್ದುಪಡಿ ಬಂದಿದೆ. ಆಗ ಪ್ರತಿ ಸಂದರ್ಭದಲ್ಲೂ ಕೂಡ ಅದು ಒಂದೊಂದು ಧರ್ಮವನ್ನು ಸೇರಿಸಿಕೊಂಡು ಬಂದಿದೆ. 50ರ ಪ್ರೆಸಿಡೆನ್ಷಿಯಲ್ ನೋಟಿಫಿಕೇಶನ್ ಹೇಳ್ತದೆ, ಕಾನ್ಸ್ಟಿಟ್ಯೂಷನ್ ಶೆಡ್ಯೂಲ್ ಕಾಸ್ಟ್ ಆರ್ಡರ್ 1950 ಹೇಳ್ತದೆ, ಹಿಂದೂ ಧರ್ಮ ಅನುಸರಿಸದ ಯಾರು ಕೂಡ ಪರಿಶಿಷ್ಟ ಜಾತಿಯವನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅಲ್ಲ, ಹಿಂದೂ ಧರ್ಮ ಅನುಸರಿಸದ ಯಾರು ಕೂಡ ಪರಿಶಿಷ್ಟ ಜಾತಿಯವನಾಗ್ಲಿಕ್ಕೆ ಸಾಧ್ಯ ಇಲ್ಲ ಹೇಳಿ. ಅಂದರೆ ನೀವು ಸಮೀಕ್ಷೆ ಮಾಡಬೇಕಾದ ಕೂಡಲೇ ತಕ್ಷಣ ಬರುವುದು ಯಾರು? ಒಂದು ಧರ್ಮದ ಕಾಲಮ್ ಇರಬೇಕು. ಅದರಲ್ಲಿ 56ಕ್ಕೆ ಒಂದ್ ನಿಮಿಷ, 56ಕ್ಕೆ ಸಿಖ್ ಧರ್ಮ ಅದರ ಒಳಗೆ ಬಂತು. ಹಿಂದೂ ಮತ್ತು ಸಿಖ್ ಧರ್ಮ ಅಲ್ಲದವರು ಆಗಲೂ ಕೂಡ ಕ್ರೈಸ್ತ ಧರ್ಮವನ್ನ ಸೇರಿಸಬೇಕೆಂಬ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಯ್ತು. ಅದನ್ನು ಬೇಕಾದ್ರೆ ನಿಮ್ಗೆ ಕಳಿಸ್ಕೊಡ್ತೇನೆ. ಆಗಲೂ ಪಾರ್ಲಿಮೆಂಟ್ ಒಪ್ಪಲಿಲ್ಲ, ಕಾಂಗ್ರೆಸ್ ಒಪ್ಪಲಿಲ್ಲ, ಯಾವ ಪಕ್ಷ ಸಹ ಒಪ್ಪಲಿಲ್ಲ. 1990ಕ್ಕೆ ಬೌದ್ಧ ಧರ್ಮವನ್ನು ಅದರ ಒಳಗೆ ತರಲಾಯಿತು. ಆಗಲೂ ಕೂಡ ಕ್ರೈಸ್ತ ಧರ್ಮವನ್ನು ಅದರ ಒಳಗೆ ತರಬೇಕೆಂದು ಚರ್ಚೆ ನಡೆಯಿತು. ಆಗಲೂ ಕೂಡ ಇದಾಗಲಿಲ್ಲ. ಅಂದ್ರೆ ಯಾರು ಪರಿಶಿಷ್ಟ ಜಾತಿಗಳು ಎಂದು ಹೇಳುವಾಗ ಫಸ್ಟಿಗೆ ಬರಬೇಕಾದ್ದು ಅವನು ಹಿಂದುವ, ಸಿಕ್ಕ ಅಥವಾ ಬುದ್ಧಿಷ್ಟ. ಇದು ಅಲ್ಲದ ಯಾರು ಕೂಡ ಪರಿಶಿಷ್ಟ ಜಾತಿಯ ಸಮೀಕ್ಷೆಯೊಳಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಪ್ರಶ್ನೆಯನ್ನು ಅದು ಪ್ರಥಮ ಬಾರಿಗೆ ತಪ್ಪಾಗಿ ನಿರ್ವಹಿಸಿದೆ. ಆ ದಿವಸವೇ ನಾವು ಅವರ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಫೈಲ್ ಮಾಡಿದ್ದೇವೆ. ಪೊಲೀಸರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಿಕ್ಕೆ ಕಳಿಸಿದ್ದಾರೆ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕ್ರಮ ಕೈಗೊಳ್ಳಲಿಲ್ಲ. ಲೋಲಾಕ್ಷ ಸರ್ ಅವರು ಎತ್ತಿರುವಂತ ಏನು ಟೆಕ್ನಿಕಲ್ ಪ್ರಾಬ್ಲಮ್ಸು ಏನಿದೆ, ಅಥವಾ ಅದು ದಲಿತ್ ಕ್ರಿಶ್ಚಿಯನ್ಸು, ದಲಿತ್ ಬುದ್ಧಿಸ್ಟು, ದಲಿತ್ ಸಿಖ್ಸು, ಈ ಥರದ್ದು ಏನೇ ಆಗಿರ್ಬೋದು. ನಾವು ಕಾಸ್ಟ್ ಅನ್ನ ನೋಡಿದ್ರೆ ಈ ದಲಿತ್ ಕಮ್ಯುನಿಟಿಯವರು ಯಾವ ರಿಲಿಜನ್ಗೆ ಕನ್ವರ್ಟ್ ಆದ್ರೂ ಕೂಡ ಅವ್ರಿಂದ ಆ ಕಾಸ್ಟ್ನ ಇದರಿಂದ ಆಚೆ ಬರೋದಕ್ಕೆ ಅವ್ರಿಗೆ ಇನ್ನೂ ಸಾಧ್ಯ ಆಗಿಲ್ಲ. ಅದನ್ನ ನಾವು, ಅದು ಬೇರೆನೇ ಚರ್ಚೆ, ಅದನ್ನ ಬೇರೆ ತರನೇ ಡಿಸ್ಕಸ್ ಮಾಡ್ಬೋದು. ಬ್ರದರು ಏನು ನಮ್ಮ ಮೂಲಭೂತವಾದಂತ ಪ್ರಶ್ನೆಗಳನ್ನ ಎತ್ತಿದ್ದಾರೆ, ಅದು ಸರಿನೇ. ಈಗ ಮೀಸಲಾತಿ, ಒಳ ಮೀಸಲಾತಿ ಬೇಕು ಅನ್ನುವಂಥದ್ದು ಏನು ಒಂದು ವಿಚಾರ, ಅದು ಯಾರು ಊಹೆ ಮಾಡಿಲ್ಲ ಅಂತ ನಾನು ಆರಂಭದಲ್ಲೇ ಹೇಳಿದ್ದೆ. 70, 80, 90ರ ದಶಕದವರೆಗೂ ನಾವ್ ಯಾರು ಕೂಡ ಅದನ್ನ ಅಷ್ಟು ಗಂಭೀರವಾಗಿ ತಗೊಂಡವರು ಅಲ್ಲ. ಈ ಒಳಗಡೆ ಈ ಜಾತಿಯ ಶ್ರೇಣೀಕರಣ ಯಾರ್ಯಾರನ್ನ ಹೇಗೆ ಸೀಳುತ್ತೆ ಅನ್ನೋದ್ರ ಬಗ್ಗೆ ನಾವು ಗಂಭೀರವಾಗಿ ಯೋಚನೆ ಮಾಡಿಲ್ಲ. ದಲಿತ ಚಳವಳಿ ಎಲ್ಲರನ್ನೂ ಒಂದು ರೀತಿಯಲ್ಲಿ ತಾಯ್ತನದಿಂದ ನೋಡ್ತಾ ಬಂತು. ನಮ್ಮ ಅವಮಾನಗಳೇ ನಮ್ಮನ್ನ ಕೂಡಿಸ್ತವೆ ಅನ್ನೋದು ಅಷ್ಟೇ ನಮ್ಮ ಮುಂದೆ ಇದ್ದಂತ. ಆದ್ರೆ ಈಗ ಬಂದಿರುವಂತ ಪ್ರಶ್ನೆಯನ್ನ ಹೇಗೆ ಅಡ್ರೆಸ್ ಮಾಡಬೇಕು ಅನ್ನುವಂಥದ್ದನ್ನ ಮುಂದೆ ಇಟ್ಕೊಂಡು ನಾವು ಚರ್ಚೆ ಮಾಡಬೇಕು. ಈ ಅಂಶಗಳ ಆಧಾರದ ಮೇಲೆ ಈಗ ನಾನು ಲೋಲಾಕ್ಷ ಅವರು ಒಂದು ಪ್ರಶ್ನೆಯನ್ನ ಎತ್ತಿದ್ರು. ಆ 2A ನಲ್ಲಿ ಕುರುಬರ ಜೊತೆ ಬಿಲ್ಲವರು ಅಥವಾ ಕ್ಷೌರಿಕರು ಅಥವಾ ಈಗ ನಮ್ಮ ಯಾರು ಮಡಿವಾಳರು ಇರೋದಾದ್ರೆ ನಾವ್ಯಾಕೆ ಇರಬಾರ್ದು ಅನ್ನುವ ರೀತಿಯಲ್ಲಿ ಏನೋ ಒಂದು ಮಾತನ್ನ ಅವ್ರಿಗೆ ಹೇಳಕ್ ಹೊರಟ್ರು. ಅದನ್ನ ಅವ್ರು ಇನ್ನಷ್ಟು ಸ್ಪಷ್ಟ ಮಾಡ್ಬೇಕಾಗಿತ್ತು. ಅವರು ಅಂದ್ರೆ ದಲಿತರೆಲ್ಲ ಆಗಿರಕ್ಕೆ ಸಾಧ್ಯ ಇಲ್ವಾ ಅನ್ನುವಂತ ಪ್ರಶ್ನೆ ಅವ್ರು ಎತ್ತುತ್ತಾರೇನೋ ಅನ್ಕೊಂಡಿದ್ದೆ. ಬಟ್ ಅದು ಎಲ್ಲೆಲ್ಗೋ ಹೋಗಿದೆ. ಈಗ ಮತ್ತೆ ವಾಪಸ್ಸು ನಮ್ಮ ಒಳಗಡೆ ಇರುವಂತಹ ಸೋಷಿಯಲ್ ಹೈರಾರ್ಕಿ ಇದೆಯಲ್ಲ, ಅಂದ್ರೆ ವರ್ಗ ಹಿತಾಸಕ್ತಿಗಳು ಇಲ್ಲೂ ಕೆಲಸ ಮಾಡ್ತಾ ಇದ್ದಾವೆ. ಈಗ IAS ಮಕ್ಕಳು, ಮಂತ್ರಿಗಳ ಮಕ್ಕಳು ಬಹುಶಃ ಈ ಅನುಕೂಲಗಳನ್ನ ಕಬಳಿಸಬಹುದು ಅನ್ನುವಂತ ಆತಂಕ ಅವ್ರಿಗೆ ಇದೆಯೋ ಏನೋ, ಇರ್ಬೋದೇನೋ. ಅದು ಇದ್ದದ್ದೇ ಸಹಜವಾಗಿ. ಈಗ ಹಿಂದೆ ನಾವು ಈ ಮೀಸಲಾತಿ ಪ್ರಶ್ನೆ ಬಂದಾಗ ಈಗ ಸದ್ಯಕ್ಕೆ ಅದು ಯಾರಿಗಾದ್ರೂ ಸಿಕ್ಲಿ ಅನ್ನುವಂತ ಒಂದು ವಾದವನ್ನ ಮುಂದಿಡ್ತಿದ್ವಿ. ಬಹುಶಃ ಈಗ
ನಮ್ಮ ಲೋಲಾಕ್ಷ ಅವರು ಹೇಳ್ದಂಗೆನೆ ಈ ವರ್ಗಗಳಲ್ಲಿರುವಂತಹ, ಈ ಸಮುದಾಯಗಳಲ್ಲಿರುವಂತಹ ಏನು ಸ್ವಲ್ಪ ಉನ್ನತ ಮಟ್ಟದಲ್ಲಿರುವಂತವರನ್ನ ಗುರುತಿಸಿ, ಅಥವಾ ತೀರಾ ಇಲ್ಲದೆ ಇರುವಂತ, ಈಗ ಯಾರು ಭಂಗಿಗಳಿದ್ದಾರೆ, ದಕ್ಕಲಿಗರಿದ್ದಾರೆ, ಇಂಥ ಇನ್ನೂ ನಿಕೃಷ್ಟವಾಗಿರುವಂತ ಸಮುದಾಯಗಳನ್ನ ಹೇಗೆ ಅವರನ್ನ ಕಾಪಾಡಬೇಕು ಅನ್ನುವಂಥದ್ರ ಬಗ್ಗೆ ಹೆಚ್ಚು ಗಮನ ಹರಿಸಿದ್ರೆ ಈ ಒಳ ಮೀಸಲಾತಿ ಅರ್ಥ ಪೂರ್ಣ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನಾನು ನನ್ನ ಮಿತಿಯ ಒಳಗಡೆ ತಿಳ್ಕೊಂಡಿರುವಂಥದ್ದು. ನೋಡಿ, ABCDE ಇದು ಕ್ಲಾಸಿಫಿಕೇಶನ್. ಒಂದನೇದಾಗಿ ಈಗ ಈ ಮಾಡೋ ಅಗತ್ಯನೇ ಇರಲಿಲ್ಲ, ಅನಗತ್ಯವಾಗಿ ಮಾಡಿದ್ರು. ಅದು ಮಾಡೋ ಅಗತ್ಯ ಇರಲಿಲ್ಲ. ಮತ್ತೆ A ಕ್ಯಾಟಗರಿಯಲ್ಲಿ ಏನ್ ಮಾಡಿದ್ದಾರೆ, B ಮತ್ತು C ನಲ್ಲಿರೋಂಥವ್ರನ್ನು ಕೂಡ A ಕ್ಯಾಟಗರಿಗೆ ಶಿಫ್ಟ್ ಮಾಡಿದ್ರು. ಅಲ್ಲೂ ಕೂಡ ಅನೇಕ ರೀತಿಯ ಗೊಂದಲಗಳಿದ್ದಾವೆ. ಈಗ ನಾವು ಅದನ್ನೇ ಮಾನ್ಯ ಇಬ್ಬರು ಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ. ಈಗ ಅದನ್ನ ಹೇಗೆ ಆ ಸಮುದಾಯಗಳನ್ನ ಈಗ ಯಾವ್ಯಾವ ಸಮುದಾಯಗಳು ಅತ್ಯಂತ ಸೂಕ್ಷ್ಮ ಮತ್ತೆ ಅಲೆಮಾರಿ ಸಮುದಾಯಗಳು, ಸಣ್ಣ ಸಣ್ಣ ದನಿ ಇಲ್ಲದ ಸಮುದಾಯಗಳನ್ನ ಒಂದು ಗುಂಪು ಮಾಡುವ ಮೂಲಕ ಅವರಿಗೆ ಹೆಚ್ಚಿನ ಪಾಲನ ಬೇಕು ಅನ್ನುವಂಥ ವಾದ ಇದೆ. ಈಗ ನಮ್ಮ ಲೋಲಾಕ್ಷ ಸರ್ ಹೇಳೋದ ರೀತಿಯಲ್ಲಿ ಹೋದ್ರೆ, ಈಗ ಇದು ದೀರ್ಘಕಾಲದ ಒಳಗೆ ಮತ್ತೆ ಈಗ ಎಳ್ಕೊಂಡು ಬಂದಿದೆ. ಇದನ್ನ ಸರಿ ಮಾಡೋದು ಹೇಗೆ ಅನ್ನೋದ್ರ ಕಡೆ ಅವರು ಒಂದಷ್ಟು ಹೆಚ್ಚಿನ ಬೆಳಕು ಚೆಲ್ಲಿದ್ರೆ ಒಳ್ಳೇದು. ಕ್ಲಾಸಿಫಿಕೇಶನ್ ಸಂಬಂಧಪಟ್ಟಂತೆ ಈಗ ಮಾವಳಿ ಸರ್ ಎತ್ತಿರೋ ಆಬ್ಜೆಕ್ಷನ್ ಏನಿದೆಯಲ್ಲ, ಅದು ಅಡ್ರೆಸ್ ಮಾಡಬೇಕಾಗಿರುವಂತದ್ದೇ. ಯಾಕಂದ್ರೆ ನಾಗಮೋಹನ್ ದಾಸ್ ರಿಪೋರ್ಟ್ ನಲ್ಲಿ ಅವ್ರು ಯಾಕೆ ಇಲ್ಲಿವರೆಗೂ ಏನು ಕುಲಶಾಸ್ತ್ರೀಯ ಅಧ್ಯಯನಗಳ ಪ್ರಕಾರ ಯಾವ ಯಾವ ಜಾತಿಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಜಾತಿಗಳು ಅಂತ ಏನ್ ಪಟ್ಟಿ ಇತ್ತು, ಆ ಪಟ್ಟಿನಲ್ಲಿದ್ದಂಥ ಜಾತಿಗಳನ್ನ ಸ್ವಲ್ಪ ಆ ಕಡೆ ಈ ಕಡೆ ಹಾಕಿದ್ದಾರೆ, ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ರಿಪೋರ್ಟ್ ಅಲ್ಲಿ. ಅದಕ್ಕೆ ಅವರು ಜಸ್ಟಿಸ್ ಅವರು ಆ ರಿಪೋರ್ಟ್ ಅಲ್ಲಿ ಯಾಕೆ ಈ ತರದ ಕ್ಲಾಸಿಫಿಕೇಶನ್ ಅಲ್ಲಿ ಬದಲಾವಣೆ ಆಗಿದೆ, ಇಲ್ಲಿದ್ದಂಥ ಜಾತಿಗಳು ಅಲ್ಲಿಗೆ ಹೋಗಿರೋದು, ಅಲ್ಲಿದ್ದಂಥ ಜಾತಿಗಳು ಇಲ್ಲಿಗೆ ಬಂದಿರೋದು ಯಾಕೆ ಅನ್ನೋದ್ರ ಬಗ್ಗೆ ಅವರು ಯಾವುದೇ ರೀತಿಯಾದಂತ ವಿವರಣೆಯನ್ನ ರಿಪೋರ್ಟ್ ಅಲ್ಲಿ ಕೊಟ್ಟಿಲ್ಲ. ಅದರಿಂದ ಗೊಂದಲ ಆಗಿದೆ. ಅದನ್ನ ಸರ್ಕಾರ ಏನ್ ಮಾಡ್ಬೇಕು, ಪರಿಷ್ಕರಣೆ ಮಾಡ್ಬೇಕು. ಅದರಲ್ಲಿ ಯಾರ ಅಬ್ಜೆಕ್ಷನ್ ಇಲ್ಲ. ಅದನ್ನ ಪರಿಷ್ಕಾರ ಮಾಡಿ ಜಾರಿ ಮಾಡಬೇಕು. ಮತ್ತು ಈಗ ನಮ್ಮಂತವ್ರಿಗೆ ಹೊಸ ತಲೆಮಾರಿನವ್ರಿಗೆ ಇರುವಂತ ಆತಂಕ ಏನು, ಈಗ ಇದು ಒಳ ಮೀಸಲಾತಿ ಹೋರಾಟ ಇತ್ತು, ಒಳ ಮೀಸಲಾತಿ ಮಾಡಬೇಕಾಗಿತ್ತು, ಸರ್ಕಾರ ಏನೋ ಒಂದು ತೀರ್ಮಾನ ತಗೊಂಡಿದೆ. ಅದ್ರ ಮುಂದೆ ಆ ತೀರ್ಮಾನದಲ್ಲಿ ಆಗಿರ್ಬೋದು ಅಥವಾ ರಿಪೋರ್ಟ್ ಅಲ್ಲಿ ಆಗಿರ್ಬೋದು ಏನಾದ್ರೂ ಸಮಸ್ಯೆಗಳಿದ್ರೆ ಅದನ್ನ ಆದಷ್ಟು ಬೇಗ ಅಡ್ರೆಸ್ ಮಾಡಬೇಕು ಅನ್ನೋಂಥದ್ದು. ಮತ್ತು ಈ ಇಷ್ಟರಿಂದಾಗಿ ಏನು ಡೆವಲಪ್ಮೆಂಟ್ ಆಗಿದೆ ಒಟ್ಟಾರೆ ಸೊಸೈಟಿನಲ್ಲಿ, ಅದು ಪರ್ಟಿಕ್ಯುಲರ್ಲಿ ದಲಿತ ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ಅದನ್ನ ಅಡ್ರೆಸ್ ಮಾಡುವಂಥದ್ದು ಒಂದು ದೊಡ್ಡ ಚಾಲೆಂಜ್ ಇವಾಗಿದೆ ನಮ್ಮ ಮುಂದೆ. ಆ ಚಾಲೆಂಜ್ಗೆ ನಾವು ಹೋಗ್ಬೇಕು ಅಂತ ಹೇಳಿದ್ರೆ ಹೋಗ್ಬೇಕು ಅಂತಂದ್ರೆ ಇದು ಬೇಗ ರಿಸಾಲ್ವ್ ಆಗ್ಬೇಕು ಅನ್ನೋಂಥದ್ದು. ಎಸ್ ಮೂರ್ತಿ, ಇದರ ರಾಜಕೀಯ ಆಯಾಮ ಒಂದಿದೆಯಲ್ಲ, ಅದನ್ನೇನಾದ್ರು ಗಮನಿಸಿದೀರಾ ನೀವು? ಒಂದು ನಿಮಿಷ, ನಾ ಬರ್ತೀನಿ, ನಿಮ್ಗೆ ಬರ್ತೀನಿ. ಇದರ ರಾಜಕೀಯ ಆಯಾಮ ಒಂದನ್ನ ನೀವು ಗಮನಿಸಿದ್ದೀರಾ ಮೂರ್ತಿ? ರಾಜಕೀಯ ಆಯಾಮ ಅಂದ್ರೆ ಯಾವ ತರ ಒಂದು ಕ್ವಶನ್ ಹೇಳ್ತೀರಾ ನನಗೆ? ರಾಜಕೀಯ ಪಕ್ಷಗಳು ಇದನ್ನ ಯಾವ ತರ ಬಳಸ್ಕೊಳ್ತಾ ಇವೆ ಅನ್ನುವಂಥದ್ದು. ಕಾಂಗ್ರೆಸ್ ಪಕ್ಷದ ಮೇಲೂ ಆರೋಪ ಇದೆ, ಬಿಜೆಪಿ ಪಕ್ಷದ ಮೇಲೂ ಆರೋಪ ಇದೆ. ಸರ್, ಈಗ 30 ವರ್ಷದಿಂದ ಈ ಸಮಸ್ಯೆ ಇದೆ. 30 ವರ್ಷದಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರನೂ ಇದೆ, ಬಿಜೆಪಿ ಸರ್ಕಾರನೂ ಇದೆ, JDS ಮುಖ್ಯಮಂತ್ರಿನೂ ಇದ್ದಾರೆ. ಈಗ 30 ವರ್ಷದಲ್ಲಿ ಎಷ್ಟೋ ಗೌರ್ಮೆಂಟ್ಸ್ ಬಂದಿದಾವೆ, ಹೋಗಿದಾವೆ. ಗೌರ್ಮೆಂಟ್ಸ್ಗಳು, ರಾಜಕೀಯ ಪಕ್ಷಗಳು ಎಲ್ಲಿವರೆಗೂ ವೋಟ್ ಬ್ಯಾಂಕ್ ಅನ್ನ ನೆಚ್ಕೊಂಡು ರಾಜಕಾರಣ ವೋಟ್ ಬ್ಯಾಂಕ್ ರಾಜಕಾರಣ ಅವ್ರಿಗೆ ಇಂಪಾರ್ಟೆಂಟ್ ಆಗುತ್ತೆ, ಅಲ್ಲಿವರೆಗೂ ಕೆಲವು ಸಮುದಾಯಗಳನ್ನ ಅಪ್ರಾಪ್ರಿಯೇಟ್ ಮಾಡ್ಕೊಳ್ಳೋದು ಅಥವಾ ಕೆಲವು ಸಮುದಾಯಗಳನ್ನ ಇದಕ್ಕೆ ಬಳಸ್ಕೊಳ್ಳೋದು, ಅಥವಾ ಒಟ್ಟಾರೆ ದಲಿತ ಸಮುದಾಯ ಒಂದು ವರ್ಗ ಆಗಿ ಬದಲಾಗಿ ಒಟ್ಟಾಗಿ ಒಂದ್ ಕಡೆ ಇರೋದಕ್ಕೆ ಆಗದೆ ಇರುವಂತ ವಾತಾವರಣ ಸೃಷ್ಟಿ ಮಾಡೋದನ್ನ ಅವರು ಮಾಡ್ತಾನೆ ಇರ್ತಾರೆ. ಅದು ಅವ್ರು ನ್ಯಾಚುರಲಿ ಅದನ್ನ ಮಾಡ್ತಾನೆ ಇರ್ತಾರೆ. ಅದನ್ನ ಎದುರಿಸಬೇಕಾಗಿರುವಂತ ಚಾಲೆಂಜ್ ಇರೋದು ನಮಗೆ, ಕಮ್ಯುನಿಟಿಗಳಿಗೆ ಚಾಲೆಂಜ್ ಇರುವಂತದ್ದು. ಅದಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು, ಯಾವುದೇ ಒಂದು ಸಮಸ್ಯೆ ಬಂದಾಗ ಅದಕ್ಕೆ ಎಲ್ಲಾ ಸಮುದಾಯಗಳ ಒಂದು ಕನ್ಸೆನ್ಸಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಳೆದ 30 ವರ್ಷಗಳಿಂದ ಇಲ್ಲಿವರೆಗೂ ಕೂಡ ಒಟ್ಟಾರೆ ದಲಿತ ಸಮುದಾಯಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಒಮ್ಮತಕ್ಕೆ ಬರೋದಕ್ಕೆ ಇದುವರೆಗೂ ಕೂಡ ಸಾಧ್ಯ ಆಗಿಲ್ಲ. ಇವತ್ತಿಗೂ ಕೂಡ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳೆಲ್ಲನೂ ಇದಾವೆ. ಈ ಸಮಸ್ಯೆ ನಮ್ಮೊಳಗಡೆನೂ ಇದೆ, ಸಮಸ್ಯೆ ಹೊರಗಿಂದ ಮಾತ್ರನೇ ಅಲ್ಲ, ಸಮಸ್ಯೆ ನಮ್ಮೊಳಗಡೆನೂ ಇದೆ. ನಾವು ಇದನ್ನ ಅಡ್ರೆಸ್ ಮಾಡಕ್ ಸರಿ ಮಾಡ್ಕೊಳಕ್ ಶುರು ಮಾಡಿದ್ರೆ ಹೊರಗಿನವರು ಕೂಡ ಸರಿ ಆಗ್ತಾರೆ.
ಅವ್ರು ಎಲ್ಲಿವರೆಗೂ ಅವಕಾಶ ಇರುತ್ತೆ ಅಲ್ಲಿವರೆಗೂ ಎಲ್ಲಾ ರಾಜಕೀಯ ಪಕ್ಷಗಳು ಇದನ್ನ ಬಳಸ್ಕೊಳ್ಳೋದಕ್ಕೆ ತಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ನೋಡ್ತಾನೆ ಇರ್ತಾರಲ್ಲ. ಒಂದು ಲೋಲಾಕ್ಷ ಅವರು ಎತ್ತಿರುವಂತ ಪ್ರಶ್ನೆ ಅದು ಒಂದು ದೀರ್ಘಕಾಲಿಕ ಚರ್ಚೆಯನ್ನ ಹುಟ್ಟಾಕಿದೆ, ಅದನ್ನ ಸ್ವಾಗತಿಸ್ತೀನಿ. ಇರ್ಲಿ, ಸಮೀಕ್ಷೆ ಬೇಕಾಗಿಲ್ಲ. ನಾನು ಈಗ ಮತ್ತೆ ಅದನ್ನ ನಾವು ಸರ್, ಈಗ ಪ್ರಶ್ನೆ ಇಷ್ಟೇನೆ, ಈಗ ಎಲ್ಲಿವರೆಗೂ ಈ ಜಾತಿ ಇರೋವರೆಗೂ ಈ ಸಮಸ್ಯೆಗಳನ್ನ ನಾವು ಎದುರಿಸಲೇಬೇಕು ಅನ್ನೋದು ಒಂದು ಅಂಶ. ಎರಡನೇದಾಗಿ, ಈಗ ಸಿಕ್ಕಿರುವಂತ ಅವಕಾಶಗಳನ್ನ ಬಳಸ್ಕೊಳ್ಳುವ ಮೂಲಕ ನಮ್ಮ ಇಂಟಿಗ್ರಿಟಿಯನ್ನ, ನಮ್ಮ ಸಾಲಿಡಾರಿಟಿಯನ್ನ ನಾವು ತೋರಿಸ್ಬೇಕು ಅಂದ್ರೆ ಹೇಗೆ? ಮೀಸಲಾತಿ, ಈಗ ಇರುವಂತ ಮೀಸಲಾತಿ ಈ ಸಮುದಾಯಗಳಿಗೆ ಏನೇನೋ ಸಾಲೋದಿಲ್ಲ ಅನ್ನೋದು ಈಗಾಗಲೇ ಗೊತ್ತಿದೆ. ಈಗ ಏನೆಲ್ಲ ಡೆವಲಪ್ಮೆಂಟ್ಸ್ಗಳು ಈ ದೇಶದಲ್ಲಿ ನಡೀತಾ ಇದ್ದಾವೆ, ಅದು ಖಾಸಗೀಕರಣ ಆಗ್ಬೋದು, ಮತ್ತೊಂದು ಆಗ್ಬೋದು. ಒಂದು ಕಡೆ ಇಡೀ ಸರ್ಕಾರಿ ಕ್ಷೇತ್ರ ಕುಸಿತಾ ಇದೆ, ಹೊಸ ಓಪನ್ ಆಗಬೇಕು, ಅದು ಎಲ್ಲಿಂದ ಬರಬೇಕು ಅದನ್ನು ನಾವು ನೋಡಬೇಕಾಗತ್ತೆ ಒಂದು ಕಡೆ. ಜೊತೆಗೆ ನಮ್ಮ ಐಕ್ಯತೆಯನ್ನು ಉಳಿಸ್ಕೊಂಡು ಉಳಿದದ್ದನ್ನು ದಕ್ಕಿಸ್ಕೊಳ್ಳೋದಕ್ಕೆ ಹೇಗೆ ನಾವು ತಯಾರಾಗಬೇಕು, ಅದು ನಮ್ಮ ಮುಂದೆ ಇರುವಂಥ ದೊಡ್ಡ ಚಾಲೆಂಜ್ ಇದು. ಕೇವಲ ಒಳ ಮೀಸಲಾತಿ ಪಡ್ಕೊಂಡಿದ್ದ ತಕ್ಷಣಕ್ಕೆ ನಮಗೆಲ್ಲ ಸಿಕ್ಕತ್ತೆ ಅನ್ನುವಂಥ ಯಾವುದೇ ಭರವಸೆಗಳಿಲ್ಲ. ಇವತ್ತು ನೋಡಿ, ಬ್ಯಾಕ್ಲಾಗ್ಗಳು ಎಷ್ಟಿದ್ದಾವೆ, ಉದ್ಯೋಗಗಳು ಏನು ಸೃಷ್ಟಿ ಆಗ್ತಾ ಇದ್ದಾವೆ, ಭೂಮಿಯ ಪಾಲು ನಮ್ದು ಏನಿದೆ, ಇವೆಲ್ಲವೂ ಕೂಡ ಪ್ರಶ್ನೆಗಳು ನಮ್ಮ ಮುಂದೆ ಬಂದು ನಿಂತಿದ್ದಾವೆ ಸರ್. ಇದನ್ನ ಹೇಗೆ ನಾವು ಮುಂದಿನ ದಿನಮಾನಗಳಲ್ಲಿ ಇದಕ್ಕೆ ನಮ್ಮ ಸಮುದಾಯಗಳನ್ನ ನಾವು ಆ ಒಂದು ವಿಚಾರದ ಅಡಿಯಲ್ಲಿ ತಂದು ಅದನ್ನ ನಾವು ಪೊಲಿಟಿಕಲ್ ಆಗಿ ಎದುರಿಸಬೇಕು ನಾವು.